ಅತ್ಯುದ್ರಿಕ್ತವಿದೋಷ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಸರ್ವಪ್ರಾಭವ ಶಕ್ತಿಭೋಗಬಲ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಜ್ಞಾನಪ್ರಕಾಶಾವೃತಿ ಭಾಂತಾಮೋಕ್ಷವಿಮೋಕ್ಷದಂ ಭಾಂತ ಮೋಕ್ಷದಂ ಹರಿಮಜಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಿತ್ಯಂ ಸದೋಪಾಸ್ಮಹೇ. ಸರಿ ನೋಡ್ರಿ, 305ನೇ ಪುಟ ಅದ. ಈಗ ನಾ ಏನ್ ಮಾಡ್ಬೇಕು ಅಂತ ಇಟ್ಕೊಂಡೀನಿ ಅಂತ ಒಂದು ಪ್ಲಾನ್ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಸಾಯಂಕಾಲ ಬರ್ಕೊಳ್ಳೋರ್ಲ ಬರ್ಕೊಳ್ರಿ. ಈಗ ಬರ್ಕೊಳಿಕ್ ಹೋಗ್ಲೇಬಿಡ್ರಿ ಗದ್ಲಕ್ಕ, ಯಾಕಂದ್ರೆ ಸುಮ್ಮನೆ ಮುಂದೆ ವಿಷಯ ಹೋಗ್ತಿರ್ತದ, ಇಲ್ಲಾಂದ್ರೆ ಲೇಟ್ ಆಗ್ತದ ಅದು. ಅದಕ್ಕೆ ಮೊದ್ಲು ವಿಷಯ ಹೇಳ್ಬಿಡ್ತೀನಿ ಬಡ. ಆಮೇಲೆ ಸಾಯಂಕಾಲ ಹೊತ್ತಿಗೆ ಏನೇನು ಅಂಶಗಳವನ್ನ ಬರ್ಕೋವಂತ್ರಿ. ಅಷ್ಟು ಇಲ್ಲ ಓದಿದ್ರೆ ಗೊತ್ತಾಗ್ತದ ಸಾಕು ಅಂದ್ರೆ ಬಿಟ್ಕೊಳ್ರಿ, ಏನ್ ಸಮಸ್ಯೆ ಇಲ್ಲ. ನೋಡ್ರಿ ಏನದ ಅಂದ್ರ, ಇದೇ ಪಂಚವಿಧವಾದ ಸಾಮದ ಉಪಾಸನೆಯನ್ನ ಮುಂದೆ ಹೊರಡಿಸ್ತಾರ. ಏನಂತಾರ? ವೃಷ್ಟೌ, ಮಳೆಯಲ್ಲಿ ಪಂಚವಿಧಂ ಸಾಮ ಉಪಾಸೀತ. ಮಳೆಯಲ್ಲಿ 5 ತರಹದ ಸಾಮ, ಆ ಸಾಮ ಪ್ರತಿಪಾದ್ಯವಾದ ಭಗವದ್ ರೂಪದ ಉಪಾಸನೆಯನ್ನ ಮಾಡ್ರಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸರಿನಾ? ಈಗ ಎಷ್ಟು ಚಂದದ ವಿಷಯ ಅಂತಂದ್ರ, ಮೊದಲು 5 ಲೋಕಗಳಲ್ಲಿ, ಲೋಕ ಆದ ಮೇಲೆ ಮಳೆಗಳಲ್ಲಿ, ಆಮೇಲೆ ಮಳೆಯಿಂದ ಬಂದ ನೀರಿನಿಂದ ಬಂದಾದ ಮೇಲೆ ಅವುಗಳು ಪ್ರಾಣಿಗಳಲ್ಲಿ, ಅವುಗಳಾದ್ಮೇಲೆ ಪ್ರಾಣಿಗಳಲ್ಲಿ, ಋತುಗಳಾದ್ಮೇಲೆ ಪ್ರಾಣಿಗಳಲ್ಲಾದ ಮೇಲೆ ಇಂದ್ರಿಯಗಳಲ್ಲಿ, ಹಿಂಗ 5 ಕಡೆಗಳಲ್ಲಿ ಸಾಮದ ಉಪಾಸನೆಯನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಸರಿನಾ? ಈಗ ತಗೊಳ್ರಿ, ವೃಷ್ಟೌ ಪಂಚವಿಧಂ ಸಾಮ ಉಪಾಸೀತ. 305ನೇ ಪುಟದಲ್ಲಿ ತೆಳಗಡೆಗೆ ಅದ. ವೃಷ್ಟೌ ಅಂದ್ರೆ ಮಳೆಯಲ್ಲಿ, ಮಳೆ ಬರುವ ಕಾರ್ಯ ಏನಾಗ್ತದ ಅಲ್ಲಿ ನೀವೇನ್ ಮಾಡಬೇಕು? ಸಾಮ ಉಪಾಸೀತ. ಏನು? ಮಳೆಗಿಂತ ಮೊದಲು ಒಂದು ಗಾಳಿ ಬೀಸ್ತದ, ಅದಕ್ಕೆ ಪುರೋವಾತ ಅಂತ ಕರೀತಾರೆ. ಅದಕ್ಕೆ ಏನ್ ಕರೀತಾರ? ಪುರೋವಾತ. ಮಳೆಗಿಂತ ಮೊದಲು ಬೀಸುವ ಗಾಳಿ ಪುರೋವಾತ. ಹೀಂಕಾರ, ಅದು ಯಾವುದದು? ಹೀಂಕಾರ. ಹೀಂಕಾರ ಅಂದ್ರೆ ಏನು? ಪ್ರದ್ಯುಮ್ನನು ಯಾವ ಸಾಮಕ್ಕೆ ಪ್ರತಿಪಾದ್ಯನಾಗಿದ್ದಾನೋ ಆ ಹೀಂಕಾರ ಸಾಮವು ಆ ಮಳೆ ಬರುವಕ್ಕಿಂತ ಮೊದಲಿರುವಂತಹ ಗಾಳಿಯಲ್ಲಿ. ಮೇಘೋ ಜಾಯತೆ ಸ ಪ್ರಸ್ತಾವ. ನೋಡ್ರಿ, ಮೇಘ ಉಂಟಾಯ್ತಲ್ಲ, ಅದು ಪ್ರಸ್ತಾವ ಅಂದ್ರೆ ವಾಸುದೇವ. ವರ್ಷತಿ ಸ ಉದ್ಗೀತ, ಮಳೆ ಬರುತ್ತಲ್ಲ ಅವ ನಾರಾಯಣ. ವಿದ್ಯೋತತೆ ಸ್ತನಯತಿ ಚ ಪ್ರತಿಹಾರ, ಮಿಂಚು ಗುಡುಗು ಬರ್ತದಲ್ಲ ಅವ ಅನಿರುದ್ಧ. ಸರಳದ ಬರ್ಕೊಳ್ಳುವಂತಹದ್ದೇನಿಲ್ಲ, ಅಲ್ಲೇ ಅದ, ಮುಗಿಸ್ಬಿಡ್ರಿ, ಮತ್ತೆ ಬರ್ಕೊಳಕ್ ಹೋಗ್ಬೇಡ್ರಿ ಸುಮ್ಮನೆ. ಗೊತ್ತಾಯ್ತಾ? ಓಕೆನಾ? ಮುಂದೆ ಹೋಗೋಣ. ನೋಡ್ರಿ ಎಷ್ಟು ಚಂದದ ಅಂದ್ರೆ, ಇನ್ನೊಂದ್ಸಲ ಹೇಳಿರ್ತೀನಿ ಅಂದ್ರೆ ನೆನಪುಳಿಲಿ ಅನ್ನೋ ಉದ್ದೇಶದಿಂದ. ವೃಷ್ಟೌ, ಈ ಮಳೆ ಅಂತೇನು ಬರ್ತಾ ಇದೆ, ಈ ಮಳೆಯಲ್ಲಿ 5 ವಿಧ ಸಾಮದ ಉಪಾಸನೆಯನ್ನ ಮಾಡಬೇಕು. ಪುರೋವಾತೋ ಹೀಂಕಾರ, ಮಳೆಗಿಂತ ಮೊದಲು ಬೀಸುವ ಗಾಳಿಯಲ್ಲಿ ಪ್ರದ್ಯುಮ್ನ ಇದ್ದಾನೆ. ನಮಗೆ ಪ್ರದ್ಯುಮ್ನ ಇದ್ದಾನೆ ಅಂತ ಹೇಳುವ ಇಂಟ್ರೆಸ್ಟ್ ಅಲ್ಲ, ಪ್ರದ್ಯುಮ್ನನು ಯಾವ ಸಾಮ ಪ್ರತಿಪಾದ್ಯನಾಗಿದ್ದಾನೋ ಆ ಹೀಂಕಾರ ಸಾಮವು ಅಲ್ಲಿ ಕೇಳಿಸಲ್ಪಡುತ್ತದ, ಅಲ್ಲಿ ಉಪಾಸನಾ ಮಾಡಬೇಕು ಅಂತ ತಾತ್ಪರ್ಯ. ನೋಡ್ರಿ, ನಾವೆಲ್ಲ ಹಿರಿಯರು, ನಮ್ಮ ಹಿರಿಯರೆಲ್ಲ ಮೊದಲು ಅವರು ಪ್ರಕೃತಿಯ ಮಧ್ಯದಲ್ಲಿ ವಾಸ ಮಾಡೋರು. ಈ ಗುಡ್ಡ ಬೆಟ್ಟ ಕಾಡು ನದಿ ದಂಡಿ ಅಂಥಲ್ಲಿ ವಾಸ ಮಾಡ್ತಿದ್ರು. ಈ ಊರೊಳಗ ಶಹರು ಮನಿ ಮತ್ತೊಂದು ಅಂತ ಇದ್ದಿದ್ದಿಲ್ಲ. ಅಲ್ಲಿ ಇದ್ದಾಗ ಏನಾಯಿತು ಅಂತಂದ್ರೆ, ಅವ್ರಿಗೆ ಆ ಗಾಳಿ ಬೀಸುವುದು ಕೂಡ ಇದು ಒಂದು ಭಗವಂತನ ಕ್ರಿಯೆ ಅಂತ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರು ಅವರು. ಆಗ ಅನುಸಂಧಾನ ಮಾಡಿಕೊಳ್ಳುವಾಗ ಅವರಲ್ಲಿ ಹೊರಟ ಸಾಮ ಇತ್ತಲ್ಲ, ಅದು ಹೀಂಕಾರ ಸಾಮವಾಯಿತು. ಆ ಹೀಂಕಾರ ಸಾಮದ ಅನುಸಂಧಾನವನ್ನ ಗಾಳಿ ಬೀಸುವಷ್ಟೊತ್ತು ಮಾಡಿದ್ರು. ಎಂಥ ಅವರು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಸೇರಿಕೊಂಡು ಭಗವಂತನ ಉಪಾಸನೆಯನ್ನು ಮಾಡ್ತಾ ಬದುಕುವಂಥವ್ರಾಗಿದ್ರು ಅವ್ರು. ಎಷ್ಟು ಚಂದದ ನೋಡ್ರಿ. ಅವರಿಗೆ ದೇವರು ಬಿಟ್ಟು ಪ್ರತ್ಯೇಕ ಒಂದು ಬದುಕು ಅಂತ ಇದ್ದಿದ್ದಿಲ್ಲ. ನಮ್ದು ಬದುಕಿನಲ್ಲಿ ಆಗಾಗ ದೇವರು, ಹಬ್ಬ ಹುಣ್ಣಿಮೆಗಳಲ್ಲಿ ದೇವರು ನಮಗೆ. ಹೌದು, ಅವಾಗ ಗುಡಿಗೆ ಹೋಗ್ತಿರ್ತೀವಿ ನೋಡ್ರಿ, ಹಬ್ಬದ ಗುಡಿಗೆ ಹೋಗ್ಬರೋಣ ಅನ್ನಂಗಿಲ್ಲ,
ಉಳಿದ ಹೊತ್ನ್ಯಾಗ ಗುಡಿಯಾಗ ದೇವ್ರೊಬ್ಬನೇ ಕೂತಿರ್ತಾನೆ ಬಾಗಿಲ ಹಾಕೊಂಡು, ಯಾರು ಬರೋದು ಬೇಡ ಅಂತ ಹೇಳಿ. ಅವತ್ತಿನ ದಿವ್ಸ ಬಾಗಿಲ ತೆಕ್ಕೊಂಡಿರ್ತಾನ ಅವ. ಅವ್ರು ಹಂಗಿದ್ದಿದ್ದಿಲ್ಲ. ಅವ್ರದ್ದೇನು ಅಂದ್ರೆ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ದೇವರನ್ನೇ ಹೊಂದಿಕೊಂಡು, ಅವ್ರಿಗೆ ದೇವರು ಬಿಟ್ಟು ಜೀವನ ಅಂತ ಪ್ರತ್ಯೇಕ ಇದ್ದಿದ್ದೇ ಇಲ್ಲ. ಮಳೆ ಬರ್ಲಿಕ್ಕೆ ಶುರು ಮಾಡಿದ್ರೆ ಮೊದಲೊಂದು ಗಾಳಿ ಬೀಸ್ತಾ ಇದ್ರೆ ಆ ಗಾಳಿಯಲ್ಲಿ ಒಂದು ಸಾಮವನ್ನ ಗಾನ ಮಾಡ್ತಿದ್ರು. ಗಾಳಿ ಬಂದು ಕೂಡಲೇ ಒಂದು ಸಾಮ ಗಾನ, ಅದು ಹೀ ಅಂತ ಗಾನ ಮಾಡೋದು. ಅದರಲ್ಲಿ ಪ್ರದ್ಯುಮ್ನ ಅನುಸಂಧಾನ ಮಾಡೋದು. ಮೇಘೋ ಜಾಯತೆ, ಗಾಳಿ ಬಂದು ಏನ್ ಕೆಲಸ ಮಾಡ್ತದ ಅಂದ್ರ ಮೇಘಗಳನ್ನೆಲ್ಲ ಒಂದ್ ಕಡೆಗೆ ಕೂಡಿಸ್ತದೆ, ಡ್ಯಾಶ್ ಹೊಡಿಸ್ಬೇಕಲ್ಲ ಎಲ್ಲ ಒಂದಕ್ಕೊಂದು ಮೇಘಗಳನ್ನ. ಅದಕ್ಕೆ ಯಾರು ಸಪ್ರಸ್ತಾವ, ವಾಸುದೇವನ ಚಿಂತನೆ ಮಾಡಿದರು. ಪ್ರಸ್ತಾವ ಅಂದ್ರೆ ವಾಸುದೇವ, ಅವನ್ ಚಿಂತನ. ಆ ಮೋಡಗಳೆಲ್ಲ ಒಂದ್ ಕಡೆಗೆ ಸೇರ್ತಾವ. ನೀವು ಮಳೆಗಾಲ ಬಂದಾಗ ನೋಡ್ರಿ, ಮೋಡಗಳೆಲ್ಲ ಒಂದ್ ಕಡೆ ಸೇರಿದಾಗ ವಾಸುದೇವಪ್ಪ ಇವನು ಅಂತ ಚಿಂತನೆ ಮಾಡಿಕೊಳ್ರಿ. ಅದಾದ ಮೇಲೆ ವರ್ಷತಿ ಸ ಉದ್ಗೀತ, ಮಳೆ ಸುರ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಅವ ಉದ್ಗೀತ ನಾರಾಯಣ. ಉದ್ಗೀತ ಪ್ರತಿಪಾದ್ಯನಾದ ನಾರಾಯಣ ಮಳೆಯನ್ನ ಧೋ 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 ಸುರಿಸ್ತಾನ. ಎಷ್ಟು ಚಂದ ರೀ ಎಲ್ಲ. ನಮ್ಮಪ್ಪ ಅನುಸಂಧಾನ ಬಹಳ ಆನಂದ ಆಗ್ತದೆ. ಮಳಿ ನೀರ್ ಬೀಳ್ಲಿಕ್ಕತ್ತಿದ್ರೆ ಹೊರಗೆ ಹೋಗಿ ಒಂದ್ ನಿಮಿಷ ನಿಂತು ಬಿಟ್ರೆ ನಾರಾಯಣನ ನಮ್ಮ ಮೇಲೆ ನೀರ್ ಸುರಿದಂಗ. ಬ್ಯಾರೆಯವ್ರ ಮಡಿ ಇಲ್ಲೇ ಇಲ್ಲ. ಕೆಲವರು ಬಾವಿ ಕಟ್ಟಿ ಮೇಲೆ ಕುತ್ಕೊಂಡು ನೀರ್ ಸುರಿ ಮಡಿ ಹಾಕ್ತಿರಿ ಅಂತಿರ್ತಾರ ನೋಡ್ರಿ. ಮೇಲ್ ನೀರ್ ಹಾಕ್ಸ್ಕೊಂಡ್ ಮಡಿ ಆಗೋದನ್ನಂಗಿಲ್ಲ. ನೀ ಸ್ನಾನ ಮಾಡಿ ಇಲ್ಲೋ ಅಂತ ನೀರ್ ಹಾಕ್ಸ್ಕೊಂಡ್ ಮೇಲೆ ಕೇಳ್ತಾರ. ಅಯ್ಯ ನೀವು ಹೇಳ್ಬೇಕಾಗಿತ್ತು ಮೊದಲ ಅಂತೀವ ಅಂತಾರ. ನೀರ್ ಸ್ನಾನ ಮಾಡ್ಲಾರ್ದೆ ನೀರ್ ಹಾಕ್ಬಿಟ್ಟಿರ್ತಾರ, ಮಡಿ ಆಗ್ಬಿಟ್ಟಿರ್ತಾರ. ಅದಕ್ಕ ಆ ಮಳೆ ನೀರಿನಲ್ಲಿ ಉದ್ಗೀತನಾಮಕನಾದ ಭಗವಂತ. ಇನ್ನು ವಿದ್ಯೋತತೆ ಸ್ತನಯತಿ ಚ ಪ್ರತಿಹಾರ. ವಿದ್ಯೋತತೆ ಅಂದ್ರೆ ಮಿಂಚು, ಸ್ತನಯತಿ ಅಂದ್ರೆ ಗುಡುಗು. ಅದರಲ್ಲಿ ಪ್ರತಿಹಾರ ನಾಮಕನಾದ ಅನಿರುದ್ಧನಿದ್ದಾನೆ. ಅಲ್ಲಿ ಪ್ರತಿಹಾರ ಸಾಮವನ್ನ ಹೇಳ್ತಾ ಅನಿರುದ್ಧನ ಅನುಸಂಧಾನವನ್ನ ಮಾಡ್ತಾರೆ. ಒಂದು ಮುಗೀತು ಮಂತ್ರ. ಎರಡನೇದ್ದು ಈಗೇನಾಯ್ತು ಅಲ್ರಿ, ಮತ್ ನಾಲ್ಕ ಸಾಮ ಅದು ಇನ್ನು ಐದನೇದ್ ಬರ್ಲಿಲ್ಲಲ್ಲ ಅಂದ್ರೆ ಬರ್ತಾನಪ್ಪ, ಮಳಿ ನಿಲ್ಬೇಕಲ್ಲೋ, ತಡಿಯೋ ತಮ್ಮ, ಮಳೆ ಬರ್ತಾವ. ಉದ್ಗೃಹಾತಿ ತನ್ ನಿಧನಂ, ಅವ ಸಂಕರ್ಷಣ ಮಳೆಯನ್ನ ನಿಲ್ಲಿಸುವ ಕೆಲಸ ಮಾಡ್ತಾನೆ. ನಿಧನ ಶಬ್ದದಿಂದ ಸಂಕರ್ಷಣ ತಗೋಬೇಕು. ಅದಕ್ಕೆ ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಹಿಂಕಾರ ಪ್ರದ್ಯುಮ್ನ, ಇನ್ನು 10 ಕಡೆ ಬರ್ತದೆ ಇನ್ನದು. ಅದಕ್ಕೆ ಒಂದ್ಸಲ ತರ ಇಟ್ಕೊಂಡ್ಬಿಡ್ರಿ. ಹಿಂಕಾರ ಪ್ರದ್ಯುಮ್ನ, ಪ್ರಸ್ತಾವ ವಾಸುದೇವ, ಉದ್ಗೀತ ನಾರಾಯಣ, ಪ್ರತಿಹಾರ ಸಂಕರ್ಷಣ, ನಿಧನ ಅನಿರುದ್ಧ. ಪ್ರತಿಹಾರ ಅನಿರುದ್ಧ, ನಿಧನ ಸಂಕರ್ಷಣ. ಇಷ್ಟು ನೆನಪಿಟ್ಕೊಂಡ್ಬಿಟ್ರಿ, ಮುಗಿದೋದ್ ಕೆಲಸ. ಆಯ್ತಾ? ಯಾರು ವರ್ಷತಿ ಹಾಸ್ಮೈ ವರ್ಷಯತಿ ಯಹ ಏತದೇವಂ ವಿದ್ವಾನ್ ವೃಷ್ಟೌ ಪಂಚವಿಧಂ ಸಾಮ ಉಪಾಸ್ತೆ. ಯಹ ಏತದೇವಂ ವಿದ್ವಾನ್, ಯಾರು ಹೇಗೆ ತಿಳಿದುಕೊಂಡು ವೃಷ್ಟೌ ಮಳೆಯಲ್ಲಿ ಪಂಚವಿಧಂ ಸಾಮ ಉಪಾಸ್ತೆ 5 ತರಹದ ಸಾಮವನ್ನು ಉಪಾಸನೆ ಮಾಡುತ್ತಾರೋ, ವರ್ಷತಿ ಅಸ್ಮೈ ವರ್ಷಯತಿ, ಆ ಭಗವಂತ ಮಳೆಯಲ್ಲಿರೋ ಭಗವಂತನು ಅವನಿಗೆ ಅಭೀಷ್ಟವನ್ನ ವರ್ಷಿಸುತ್ತಾನೆ. ಉಪಾಸನೆ ವ್ಯರ್ಥ ಹೋಗಂಗಿಲ್ಲ, ಫಲ ಕೊಡ್ತಾನ ಅಂತ ಇಷ್ಟು ತಿಳ್ಕೊಡ್ರಿ. ಅದೇನು ಬಹಳ ಮತ್ತೆ ಎಲ್ಲಾನು ಮುಂದೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಮಳೆಯಲ್ಲಿ ಉಪಾಸನೆ ಮಾಡಿದರು ದೇವರೇನ್ ಮಾಡ್ತಾನ ಅಂದ್ರೆ ಫಲ ಕೊಡುತ್ತಾನೆ. ಕೆಳಗೆ ಭಾಷ್ಯ ತಗೊಳ್ರಿ. ಪಂಚರೂಪಂ ತು ಯೋ ವಿಷ್ಣುಂ ಪುರೋವಾತಾದಿಷು ಸ್ಥಿತಂ ಉಪಾಸ್ತೆ ವೃಷ್ಟಿರಸ್ಮೈ ಸ್ಯಾದ್ ವರ್ಷಯತ್ಯಸ್ಯ ಮುಕ್ತಿಗಾನ್ ಸರ್ವಭೋಗಾಂಶ್ಚ ಭಗವಾನ್ ಪಂಚರೂಪಿ ಜನಾರ್ದನಃ ಇತಿ ಚ. ಪಂಚರೂಪಿ ಭಗವಾನ್ ಜನಾರ್ದನಃ, ಕೆಳಗಿನ ಸಾಲ ತಗೊಳ್ರಿ. ಪಂಚರೂಪಿ ಭಗವಾನ್ ಜನಾರ್ದನಃ ಯಹ ಪಂಚರೂಪಂ ವಿಷ್ಣುಂ ಪುರೋವಾತಾದಿಷು ಸ್ಥಿತಂ ಉಪಾಸ್ತೆ. ಆ ಭಗವಂತ ಕಾಯ್ಕೊಂಡಿರ್ತಾನ. ಪಂಚರೂಪದಲ್ಲಿದ್ದ ಭಗವಂತ ಏನ್ ಮಾಡ್ತಾನ? ಯಾವ ವ್ಯಕ್ತಿ ನನ್ನ 5 ರೂಪಗಳನ್ನ ಮಳೆಗೆ ಮೊದಲಿನ ಗಾಳಿಯಲ್ಲಿ, ಮೋಡ ಸೇರುವಿಕೆಯಲ್ಲಿ, ಮಳೆ ಬರುವಿಕೆಯಲ್ಲಿ, ಗುಡುಗು ಮಿಂಚುಗಳಲ್ಲಿ, ಮಳೆ ನಿಲ್ಲುವಿಕೆಯಲ್ಲಿ ಉಪಾಸನೆ ಮಾಡ್ತಾನೋ, ವರ್ಷಯತ್ಯಸ್ಯ ಮುಕ್ತಿಗಾನ್ ಸರ್ವಭೋಗಾಂಶ್ಚ, ಎಲ್ಲ ಭೋಗಗಳನ್ನು ಮುಕ್ತಿಯಲ್ಲಿ ವರ್ಷಯತಿ ಮಳೆ ಸುರಿಸುತ್ತಾನೆ. ಇದ್ಯಾಕೆ ಶ್ರೀಮದಾಚಾರ್ಯ ಮುಕ್ತಿಗಾನ್ ಅನ್ಬೇಕಾಯಿತು ಅಂದ್ರೆ, ಇಲ್ಲಿ ಮಳೆ ಸುರಿದಂತೆ ಭೋಗಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇನ್ನು ಕರ್ಮಗಳಿರ್ತಾವ. ನಮ್ಮ ಅಡ್ಡ ಉದ್ದ ಎತ್ರ ಗಿಡ್ಡ ಕರ್ಮಗಳಿದ್ರಿಂದ ಇಲ್ಲಿ ಕೊಡ್ಲಿಕ್ಕೆ ಬರುವುದಿಲ್ಲ. ಮುಗೀತು ಕರ್ಮ ಅಂತಂದ್ರೆ ಅಲ್ಲಿ ಮುಕ್ತಿಯಲ್ಲಿ ಭೋಗಗಳ ಸುರಿಮಳೆ ಆಗ್ತದೆ. ಈಗ ಉಪಾಸನೆ ಮಾಡಿಕೊಂಡು ಇಟ್ಕೊಂಡ್ರೆ ಅವಾಗ ಉಪಯೋಗ ಬೀಳ್ತದೆ. ಕೆಲವು ಕೋರ್ಸ್ಗಳನ್ನ ಡಿಗ್ರಿ ಮಾಡ್ಕೊಳ್ಳೋ ಕಾಲಕ್ಕೆ ಮಾಡ್ಕೊಂಡಿರ್ತಾರೆ ನೋಡ್ರಿ ಅವ್ರು. ಯಾಕಂದ್ರೆ ಡಿಗ್ರಿ ಆದ್ಮೇಲೆ ಉಪಯೋಗ ಬೀಳ್ತಾವ ಅಂತ ತಿಳ್ಕೊಂಡಿರ್ತಾರೆ. ಹೌದೋ ಇಲ್ಲೋ? ಬ್ಯಾಂಕಿಂಗ್ ಕೋರ್ಸ್, ಮತ್ತೊಂದು ಕೋರ್ಸ್, ಮುಗಿದೊಂದು ಕೋರ್ಸ್ ಎಲ್ಲ ಮಾಡಿಟ್ಕೊಂಡಿರ್ತಾರೆ. ಯಾಕೆ ಮಾಡಿಟ್ಕೋತಾರ ಅಂತ ಕೇಳಿದ್ರೆ, ಅದು ನಾಳೆ ಉದ್ಯೋಗಕ್ಕೆ ಉಪಯೋಗ ಬೀಳ್ತದ ಅಂತ ಇಟ್ಕೊಂಡಿರ್ತಾರೆ. ಹಂಗ ನಾವು ಮೋಕ್ಷವನ್ನ ಹೊಂದಿದ ಮೇಲೆ ಇವೆಲ್ಲ ಉಪಾಸನೆಗಳು ಉಪಯೋಗಕ್ಕೆ ಬೀಳ್ತಾವ. ಸರಿನಾ? ಈಗ ಮತ್ತಿನ್ನ ಮಳೆ ನೀರು ಮಳೆ ಬಂತಲ್ಲ, ಮಳೆ ಬಂದಾದ ಮೇಲೆ ಆ ನೀರು
ಆ ನೀರಿನಲ್ಲಿ ಭಗವಂತನ ಉಪಾಸನ ಅಂತ. ಎಷ್ಟು ಚಂದದ್ರಿ ಎಲ್ಲರ. ಮಳೆ ಬಂದ ಮೇಲೆ ನೀರಿನಲ್ಲಿ ಭಗವಂತನ ಉಪಾಸನ. ಸರ್ವಾಸು ಅಪ್ಸು ಪಂಚವಿಧಂ ಸಾಮ ಉಪಾಸೀತ. ಎಲ್ಲಾ ನೀರುಗಳಲ್ಲಿ 5 ವಿಧವಾದ ಸಾಮ ಉಪಾಸನೆ ಮಾಡ್ರಿ. ಮೇಘೋ ಯತ್ ಸಂಪ್ಲವತೆ ಸ ಹೀಂಕಾರ. ಆ ಮೋಡ ತನ್ನ ಹೊಟ್ಟೆಯಲ್ಲಿ ನೀರು ಇಟ್ಕೊಂಡು ಹಿಂಗ್ 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 ಸಂಚಾರ ಮಾಡ್ಕೋತಿರ್ತದ ನೋಡ್ರಿ. ಮೋಡದ ಹೊಟ್ಟೆಯಾಗ ನೀರವ ಇಲ್ಲೋ, ಆಗ ಹೀಂಕಾರ ಪ್ರದ್ಯುಮ್ನನಿದ್ದಾನೆ ಮೋಡದ ಹೊಟ್ಟೆಯೊಳಗೆ ನೀರಿನೊಳಗವ. ಯದ್ವರ್ಷತಿ ಸ ಪ್ರಸ್ತಾವ. ಅವಾಗ ಆ ನೀರೇನ್ ಕೆಳಗೆ ಹರಿದು ಬರ್ತದೆ. ಈಗ ಮಳೆ ಅಲ್ಲ, ಬರೀ ನೀರಷ್ಟೇ ನೆನಪಿಟ್ಕೊಳ್ರಿ. ಮಳೆ ಬಗ್ಗೆ ಮಾತಾಡ್ತಿಲ್ಲ ನಾವೀಗ. ಆ ಮೋಡದ ಹೊಟ್ಟೆಯಲ್ಲಿದ್ದ ನೀರು ಕೆಳಗಿಳಿದು ಬರುವಾಗ ನೀರು ಪೂರ್ವಕ್ಕೆ ಹರಿಯುವ, ಪಶ್ಚಿಮಕ್ಕೆ ಹರಿಯುವ, ಹರಿದು ನಿಲ್ಲುವ ನೀರು ಅಂತ ಹಿಂಗ್ ವ್ಯವಸ್ಥೆ ಮಾಡ್ಕೊಳಿಗತ್ತೀವಿ ನಾವೀಗ. ಆಯ್ತಾ. ಯದ್ವರ್ಷತಿ ಸಪ್ರಸ್ತಾವ. ಅದು ಮಳೆ ನೀರಾಗಿ ತೆಳಗೆ ಸುರಿಯುವಾಗ ವಾಸುದೇವನು ಯಾ ಪ್ರಾಚ್ಯಸ್ಯಂದಂತೆ ಸ ಉದ್ಗೀತ. ಪೂರ್ವಕ್ಕೆ ಹರಿದುಕೊಂಡು ಹೋಗುವ ನೀರಿನಲ್ಲಿ ನಾರಾಯಣ ಇದ್ದಾನ. ಯಾ ಪ್ರತೀಚ್ಯ ಪ್ರತಿಹಾರ. ಪಶ್ಚಿಮಕ್ಕೆ ಹರಿದು ಹೋಗುವ ನೀರಿನಲ್ಲಿ ಅನಿರುದ್ಧನಿದ್ದಾನ. ಸಮುದ್ರೋ ನಿಧನಂ. ಸಮುದ್ರದಲ್ಲಿ ಸಂಕರ್ಷಣನಿದ್ದಾನೆ. ಚಂದದಲ್ಲ, ಒಳ್ಳೆ ಚಂದಾದ ನೀರು. ಬರ್ಕೋತೀರಾ ಪಾಪ, ಸಾಯಂಕಾಲ ಬರ್ಕೊಳ್ರಿ ಅಂತ ಹೇಳ್ತಾರೆ. ಇಲ್ಲ, ಬರ್ಕೊಳ್ರಿ ಮತ್ತೋದ್ರ ಕಷ್ಟ ನಿಮ್. ಹೌದೌದು. ಮೋಡದ ನೀರಿನಲ್ಲಿ ಹಿಂಕಾರ ಸಾಮ ಪ್ರದ್ಯುಮ್ನ ಹರಿ. ಮೋಡದ ನೀರಿನಲ್ಲಿ ಹಿಂಕಾರ ಸಾಮ ಪ್ರದ್ಯುಮ್ನ. ಅಷ್ಟು ಸಾಕು. ಸುರಿಯುವ ನೀರಿನಲ್ಲಿ, ಮಳೆ ಸುರಿಯುವ ನೀರನ್ನು ಗೊತ್ತಾಗ್ತದೆ ಸಾಕು. ಸುರಿಯುವ ನೀರಿನಲ್ಲಿ ಪ್ರಸ್ತಾವ ವಾಸುದೇವ. ಸಾಕು. ಆಯ್ತಾ. ಮುಂದೆ ನೋಡ್ರಿ. ಪೂರ್ವಕ್ಕೆ ಹರಿಯುವ ನೀರಿನಲ್ಲಿ ಉದ್ಗೀತ ನಾರಾಯಣ. ಪೂರ್ವಕ್ಕೆ ಹರಿಯುವ ನೀರಿನಲ್ಲಿ ಉದ್ಗೀತ ನಾರಾಯಣ. ಪಶ್ಚಿಮಕ್ಕೆ ಹರಿಯುವ ನೀರಿನಲ್ಲಿ ಪ್ರತಿಹಾರ ಅನಿರುದ್ಧ. ಸಮುದ್ರದ ನೀರಿನಲ್ಲಿ ನಿಧನ ಸಂಕರ್ಷಣ. ಸರಿ ಆಯ್ತಾ. ಎಷ್ಟ್ ಚಂದ ನೋಡ್ರಿ ನೀರಿನಾಗಿನ್ ಚಿಂತನೆ ಮಾಡೋದು. ಕಲ್ಪನಾವಂತದಲ್ಲಿ ಏನಂತ ಹೇಳಿದ್ದು ಬಹಳ ಬ್ಯೂಟಿಫುಲ್ ಅದ. ನೀವು ನೀರು ತಗೊಂಡ್ರೆ ಲಕ್ಷ ಬರ್ಬೇಕು ಇವು ನಿಂತ ನೀರು, ಹರಿಯೋ ನೀರು, ಮೇಲಿನ ನೀರು, ಕೆಳಗಿನ ನೀರು ಅಂತೇಳಿ ಅದರಲ್ಲೆಲ್ಲ ಭಗವದ್ ರೂಪಗಳ ಅನುಸಂಧಾನವನ್ನ ಮಾಡ್ತಾ ಹೋಗಬೇಕು. ಸರಿ ಆಯ್ತಾ. ನೋಡ್ರಿ ಮುಂದ. ನಹ ಆಪ್ಸು ಪ್ರೈತ್ಯ ಅಪ್ಸುಮಾನ್ ಭವತಿ ಯಯೇತದೇವಂ ವಿದ್ವಾನ್ ಸರ್ವಸು ಅಪ್ಸು ಪಂಚವಿಧಂ ಸಾಮ ಉಪಾಸ್ತೆ. ಆಯ್ತಾ. ಯಾವ ಭಗವಂತನ ಉಪಾಸನೆಯನ್ನು ಹೀಗೆ ನೀರಿನಲ್ಲಿ ಇದ್ದದ್ದು ಮಾಡ್ತಾನೋ ಅವನು ನೀರಿನಲ್ಲಿ ಬಿದ್ದು ಮರಣ ಹೊಂದುವುದಿಲ್ಲ, ಅವನಿಗೆ ಜಲಗಂಡ ಆಗೋದಿಲ್ಲ ಅಂತ ಹೇಳಿಕತ್ತಾರೆ. ಜಲಗಂಡ ಅಂತ ಒಂದಿರ್ತದ. ಅದಕ್ಕೆ ಜಲಗಂಡ ಅಂತ ಹಿಂದಕ್ಕೆಲ್ಲ ಹೇಳ್ತಿದ್ರು. ಅಂದ್ರೆ ಭಾವ್ಯಾಂಗುಳಿಗೆ ಸತ್ತ ಅಥವಾ ನದಿಯಾಗ ಹರ್ಕೊಂಡು ಹೋಗಿ ಸತ್ತ ಹಿಂಗೆಲ್ಲ ಇರ್ತಿದ್ವು. ಈಗೂ ಅವ ಬಹಳ ರೇಟ್ ಕಡಿಮೆ ಆಗಿದೆ ಅದರದ್ದು. ಅದಕ್ಕೆ ಹೇಳಿದ್ರು ನಹ ಅಪ್ಸು ಪ್ರೈತ್ಯ. ಅವ ಮತ್ತ ನೀರಿನಾಗ ಸತ್ತು ಹೋಗ್ತಾನ ಅಂತಿಲ್ಲ. ಮತ್ತ ಅಪ್ಸುಮಾನ್ ಭವತಿ ಅಂದ್ರೆ ಭಗವಂತನನ್ನ ಹೊಂದುತ್ತಾನೆ. ಯಹ ಏತದೇವಂ ವಿದ್ವಾನ್ ಸರ್ವಾಸು ಅಪ್ಸು ಪಂಚವಿಧಂ ಸಾಮ ಉಪಾಸ್ತೆ. ಯಾವ ವ್ಯಕ್ತಿ ಎಲ್ಲ ನೀರುಗಳಲ್ಲಿ ಇದ್ದ ಪಂಚವಿಧ ಸಾಮ ಪ್ರತಿಪಾದ್ಯನಾದ ಭಗವಂತನ ಉಪಾಸನೆ ಮಾಡ್ತಾನೋ ಅವ ಏನಾಗ್ತಾನ? ಅಪ್ಸುಮಾನ್ ಭವತಿ, ಭಗವಂತನನ್ನ ಹೊಂದುತ್ತಾನೆ. ನಹ ಅಪ್ಸು ಪ್ರೈತಿ, ಅವ ನೀರಿನಲ್ಲಿ ಮುಳುಗಿ ಸಾಯೋದಿಲ್ಲ. ಅಂದ್ರೆ ನೋಡ್ರಿ, ಒಂದೊಂದಕ್ಕೊಂದೊಂದು ಉಪಾಸನ ಅದ. ಹೆಂಗದ ಅಂತಂದ್ರ ನೀರಿಗೆ ಸಂಬಂಧಪಟ್ಟ ಭಗವದ್ ರೂಪಗಳ ಉಪಾಸನ ಮಾಡುವುದರಿಂದಾಗಿ ಜಲಸ್ಥನಾದ ಭಗವಂತನು ಏನ್ ಮಾಡ್ತಾನ? ನಮ್ಮ ರಕ್ಷಣೆ, ಜಲಗತವಾಗಿ ಮರಣ ಬರದೇ ಇದ್ದಂತೆ ನೋಡಿಕೊಳ್ಳುತ್ತಾನೆ. ಕಲ್ಪನಾವಂತ ಹೇಳಿದ್ದೇನಂತ, ಜಲಸ್ಥಿತನಾದ ಭಗವಂತನು ರಕ್ಷಣೆ ಮಾಡ್ತಾನೆ. ಅಲ್ಲಿ ಮತ್ತ ನಾರಾಯಣ ವರ್ಮದಲ್ಲಿ ಹೇಳುವಾಗ ಭಾಗವತದಲ್ಲಿ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅಂತ ಒಂದು ಮಾತು ಹೇಳ್ಯಾರ. ನಾರಾಯಣ ವರ್ಮದಲ್ಲಿ ಹೇಳುವಾಗ ಜಲದಲ್ಲಿ
ಜಲದಲ್ಲಿ ಇರುವಂತಹ ಮತ್ಸ್ಯರೂಪಿಯಾದ ಭಗವಂತ ನನ್ನನ್ನು ರಕ್ಷಣೆ ಮಾಡ್ಲಿ. ಅಲ್ರಿ ಮತ್ತಲ್ಲಿ ಜಲದಲ್ಲಿ ಇದ್ದ ಭಗವಂತ ಮತ್ಸ್ಯಮೂರ್ತಿ ಅಂತೀರಿ, ಇಲ್ಲಿ ಪಂಚವಿಧವಾದ ಭಗವದ್ ರೂಪ ಅಂತೀರಿ, ಯಾವ್ದು ಒಂದ್ ಹೇಳ್ರಿ ಆಚಾರ್ಯ. ನೀವ ಸ್ವಂತಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ಮಂದಿಗಿನ್ನಿಟ್ಟು ಕನ್ಫ್ಯೂಸ್ ಮಾಡಿದ್ರೆ ಹೆಂಗ ಅಂತ. ಅದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ ಅದಕ್ಕೆ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅನ್ನುವಾಗ ನಾರಾಯಣ ವರ್ಮದಲ್ಲಿ ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್ ಮುಂದದಲ್ಲಿರೋ ಶಬ್ದ. ಅಲ್ಲಿ ನೀರಿನಿಂದ ಉಂಟಾಗುವ ಅಪಘಾತವನ್ನು ಹೇಳಿಲ್ಲ, ನೀರಿನಲ್ಲಿದ್ದ ಪ್ರಾಣಿಗಳು ಹಾಗೂ ವರುಣನ ಪಾಶದಿಂದ ರಕ್ಷಣೆ ಮತ್ಸ್ಯನಾಮಕ ಭಗವಂತ ಮಾಡ್ಲಿ ಅಂತ ಅಲ್ಲಿ ಹೇಳ್ಯಾರ. ಇಲ್ಲಿ ಪಂಚವಿಧ ಸಾಮದಿಂದ ಪ್ರತಿಪಾದ್ಯನಾದ ಹರಿ ನೀರಿನಿಂದ ಉಂಟಾಗುವ ಅಪಮೃತ್ಯುವನ್ನ ಪರಿಹಾರ ಮಾಡ್ಲಿ ಅಂತ ಇಲ್ಲಿ ಹೇಳಿಕತ್ತಾರ. ಸ್ವಲ್ಪ ವ್ಯತ್ಯಾಸ ಗೊತ್ತಾಯ್ತಾ? ಎಲ್ಲಿ ಯದ್ಯಪಿ ಮತ್ಸ್ಯನೂ ಎಲ್ಲಾ ಕೆಲಸ ಮಾಡ್ತಾನೆ, ಈ ಪಂಚರೂಪಿಗಳು ಎಲ್ಲ ಕೆಲಸ ಮಾಡ್ತಾರ. ನಮಗ ಹಂಗ ಅವರು ಇವರು ಅಂತ ಭೇದಕ್ಕ ಭಾವಕ್ಕ ಏನಿಲ್ಲ ನಮ್ಮಲ್ಲಿ. ಅಷ್ಟ್ರು ಅವರೇ ಮಾಡ್ತಾರ, ಭೇದಕ್ಕ ಭಾವ ಕೊಟ್ರು ಮಾಡ್ತಾರ. ಪ್ರಶ್ನೆ ಇರೋದೇನು ಅಂದ್ರ, ನೀರ್ನ್ಯಾಗ ಇಳಿದಾಗ ಕಾಲ್ ಜಾರಿ ನೀರ್ನ್ಯಾಗ ಬಿದ್ದು ನೀರ್ ಕುಡಿದು ಮಂದಿಗೆ ನೀರ್ ಕುಡಿಸೋ ಹಂಗ್ ಮಾಡೋ ಕೆಲಸ ಮಾಡಬಾರದು. ಅದಕ್ಕೆ ಯಾರಪ್ಪ ಅಂತಂದ್ರ 5 ರೂಪದ ಭಗವಂತ, ಅವ ಸಾಮ ಪ್ರತಿಪಾದ್ಯನಾದವನು. ಮತ್ತೆ ಮತ್ಸ್ಯ ಏನ್ ಮಾಡ್ತಾನೆ, ಮತ್ತೆ ಜಲೇಶವಾಂ ರಕ್ಷತು ಮತ್ಸ್ಯಮೂರ್ತಿ ಅಂತದಲ್ಲ ಅಂದ್ರೆ ಅಲ್ಲಿ ಮೊಸಳಿ ಬಂದು ಕರ್ಕೊಂಡು ಹೋತು, ಯಾವ್ದೋ ತಿಮಿಂಗ್ಲ ಬಂದು ಎತ್ಕೊಂಡು ಹೋತು. ಕರ್ಕೊಂಡು ಹೋತು ಅಂದ್ರೆ ಅವ್ರ ಮನೆ ಊಟಕ್ಕೆ ಕರ್ಕೊಂಡು ಹೋಗ್ರಿ, ಬಾ ಅಣ್ಣ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋತು ಅಂತ ಹಿಂಗ ಅರ್ಥ ಅಲ್ಲ. ಬಾಯಾಗ ಅಬಕ್ಕಂತ ತಗೊಂಡು ಹೋತು ಅಂತ ಅರ್ಥ. ಯಾಕಂತ ಹೇಳಿದ್ರೆ ತಿಮಿಂಗ್ಲ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಕೃಷ್ಣನ ಗುರುಪುತ್ರ ಸತ್ತಾಗ ತಿಮಿಂಗ್ಲ ತಗೊಂಡು ಹೋಗಿತ್ತಲ್ಲ ಅವ ತಿಮಿ, ಅವ ಅಲ್ಲಿ ಮಸುಳೆ ಎಲ್ಲದು ತಗೊಂಡು ಹೋಗಿದ್ದು. ಅವ ಶಂಖ ನಾಮಕ ಅಸುರೇನಿದ್ದಾವ, ಅವ ಸಶಂಖ ಚೂಡಂ ದಿಸ್ದಂ ನಿಹತ್ಯ ಶಂಖಚೂಡ ಅನ್ನುವಂತ ಅವನ್ ಅಲ್ಲ ಶಂಖಚೂಡಲ್ಲ, ಅವ ಇನ್ನೊಂದು ಅವನೇನೋ ಪಂಚಜನ ಅನ್ನುವಂಥವ್ನ ಅವ ಒಂದು ಪ್ರಾಣಿ ರೂಪದಲ್ಲಿ ಇದ್ದವ. ಹಿಂಗಾಗಿ ಅವ ಮೊಸಳೆ ಅಲ್ಲ, ಯಾದೋ ಗಣೇಭ್ಯ. ಆಮೇಲೆ ವರುಣಸ್ಯ ಪಾಶಾತ್, ಅವರು ನಂದಗೋಪ ದ್ವಾದಶಿ ಬೆಳಗ್ಗೆ ಸ್ನಾನಕ್ಕೆ ಇಳಿದಾಗ ವರುಣನ ಭೃತ್ಯರು ಬಂದು ಹಾಕೊಂಡು ಪಾಶ ಹಾಕೊಂಡು ಕರ್ಕೊಂಡು ಹೋಗಿದ್ರಲ್ಲ, ಇಂಥ ಆಗದೆ ಇರ್ಲಿ ಅಂತ ಮತ್ಸ್ಯನಾಮಕ ಭಗವಂತನ ಉಪಾಸನ. ನೀರಿನಿಂದ ಉಂಟಾಗುವ ಆಘಾತಗಳಾಗದೆ ಇರ್ಲಿ ಅಂತ ಪಂಚರೂಪದ ಉಪಾಸನ ಅಂತ ಹಿಂಗ ವ್ಯವಹಾರ. ಸರಿನಾ? ನೋಡ್ರಿ, ಅಪ್ಸು ಪಂಚವಿಧೋಪಾಸಿ ಯೋ ನಾರಾಯಣವಾನ್ ಭವೇತ್. ಯಾರು ನೀರಿನಲ್ಲಿ ಪಂಚರೂಪಿ ಭಗವಂತನ ಉಪಾಸನೆಯನ್ನು ಮಾಡ್ತಾನೋ ಅವ ನಾರಾಯಣವಾನ್ ಭವೇತ್, ನಾರಾಯಣ ಕರ್ಕೋತಾನ. ನಚಾಸ್ಯ ಮೃತಿರಪ್ಸು ಸ್ಯಾತ್ ಅಪ್ಸುಷತ್ ಭಗವಾನ್ ಹರಿಹಿ. ಅವನಿಗೇನಾಗೋದಿಲ್ಲ ಅಂದ್ರೆ ನೀರಿನಲ್ಲಿ ಮರಣ ಆಗೋದಿಲ್ಲ. ಕಾರಣ ಅಪ್ಸುಷತ್, ನೀರಿನಲ್ಲಿ ಇದ್ದ ಭಗವಾನ್ ಹರಿಹಿ ಪರಮಾತ್ಮ ರಕ್ಷಣೆ ಮಾಡ್ತಾನ. ಅವ ಅಲ್ಲೇ ಇದ್ದ ಹೊತ್ನೊಳಗ ನೀವು ಅವನು ಉಪಾಸನೆ ಮಾಡಿದ್ದಕ್ಕ ಅವ ನಿಮ್ ರಕ್ಷಣಾ ಮಾಡ್ಲೇಬೇಕು, ತೊಂದರೆ ಇಲ್ಲ. ಅಪ್ಸುಸ್ಥಿತ ನಾರಾಯಣವಾನ್ ಮುಕ್ತೋ ಭವತಿ ಇತ್ಯರ್ಥ. ಅಪ್ಸುಸ್ಥಿತ ನಾರಾಯಣವಾನ್ ಅಂದ್ರ ಮುಕ್ತನಾಗ್ತಾನ, ಮುಕ್ತನಾಗಿ ಭಗವಂತನ ಹೊಂತಾನ. ಅಪಹಾಸೂತೆ ಇತಿ ಅಪ್ಸೂಹು ಭಗವಾನ್ ದೀರ್ಘಲೋಕೆ ಲೋಪೇನ ಅಪ್ಸುಮಾನ್ ಇತಿವಾ. ಎರಡನೇ ಅರ್ಥ, ಈ ಅಪ್ಸುಸ್ಥಿತ ನೀರಿನಲ್ಲಿ ಇದ್ದವನು ಅಂಥ ಭಗವಂತನನ್ನು ಹೊಂದಿದ ಅಂತ ಆದ್ರೂ ಅರ್ಥ ಮಾಡಿಕೊಳ್ಳ್ರಿ. ಅಥವಾ ನೀರನ್ನು ಸೂ ಅಂದ್ರೆ ಹಡಿಯುವುದು, ಸೃಷ್ಟಿ ಮಾಡೋದು. ನೀರನ್ನ ಸೃಷ್ಟಿಸುತ್ತಾನಾದ್ರಿಂದ ಅಪ್ಸೂಹು ಅಂದ್ರೆ ಭಗವಂತ, ದೀರ್ಘಲೋಪವಾಗಿ ಅಪ್ಸುಮಾನ್ ಅಂತಾಗಿದೆ ವೇದದ ಪ್ರಕಾರ ಅಂತ ಇಷ್ಟ ಹೇಳ್ಯಾರ. ಅದು ನಮಗೀಗ ವ್ಯಾಕರಣದ ಪ್ರಕಾರ ಅಂದ್ರೆ ಯಾಕೆ ಶ್ರೀಮದ್ ಆಚಾರ್ಯ 2 ರೀತಿ ನಿರ್ವಚನ ಕೊಟ್ರು ಅಂದ್ರೆ, ಒಂದು ರೀತಿಯಿಂದ ಅರ್ಥ ಮಾಡಿದಾಗ ನೀರಿನಲ್ಲಿ ಇದ್ದವನು ಅಂತ ಅರ್ಥ ಬರ್ತದೆ, ಎರಡನೇ ರೀತಿಯಿಂದ ಅರ್ಥ ಮಾಡಿದಾಗ ನೀರನ್ನು ಸೃಷ್ಟಿಸಿದವನು ಅಂತ ಅರ್ಥ ಬರ್ತದೆ. ಎರಡೂ ಗುಣಗಳವನಲ್ಲಿ ಇದ್ದುದರಿಂದ ಅಪ್ಸುಮಾನ್ ಅಂತ ಅರ್ಥವನ್ನು ಹೇಳಿಕ್ ಬರ್ತದೆ, ತಪ್ಪಲ್ಲ. ಸರಿ ಆಯ್ತ್ರಪ್ಪ. ಏನಾತೀಗ 2 ಉಪಾಸನ ಮಾಡಿದ್ವಿ ನಾವೀಗ. 2 ಉಪಾಸನ ಮಾಡಿದ್ವಿ ಅಂದ್ರೆ, ಮಳೆ ಬಂದ ಕೂಡಲೇ ಮಳೆಯ ಮೊದಲು ಬೀಸುವ ಗಾಳಿಯಲ್ಲಿ ಹಿಂಕಾರನು, ಮೇಘದಲ್ಲಿ ಪ್ರಸ್ತಾವನು, ಮತ್ತೆ ಮಳೆಯಲ್ಲಿ ಉದ್ಗೀತನು, ಮತ್ತೆ ಮಿಂಚು ಗುಡುಗುಗಳಲ್ಲಿ ಅನಿರುದ್ಧನು, ನಿಲ್ಲಿಸುವಾಗ ಸಂಕರ್ಷಣನು. ಇದು ಮಳೆದು. ಮೋಡದಲ್ಲಿ ತುಂಬಿದ ನೀರಿನಲ್ಲಿ ಪ್ರದ್ಯುಮ್ನ, ಅದಾದ ಮೇಲೆ ತುಂಬಿದ ನೀರಾದ ಮೇಲೆ ಆಮೇಲೆ ಸುರಿಯುವ ನೀರಿನಲ್ಲಿ ನಾರಾಯಣ, ಪೂರ್ವಕ್ಕೆ ಹರಿಯುವ ವಾಸುದೇವ, ಪೂರ್ವಕ್ಕೆ ಹರಿಯುವ ನೀರಿನಲ್ಲಿ ನಾರಾಯಣ, ಪಶ್ಚಿಮಕ್ಕೆ ಹರಿಯುವ ನೀರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ, ಆಮೇಲೆ ಸಮುದ್ರದಲ್ಲಿ ಸಂಕರ್ಷಣ ಅಂತ ಉಪಾಸನೆಯನ್ನ ಮಾಡಿದ್ವಿ ನಾವು. ಏನಾಯ್ತು, ನಾವು ಚಿಂತನೆ ಮಾಡ್ತಾ ಬಂದ್ವಿ. ಈಗ ಮಳೆ ಮತ್ತು ಮಳೆಯಿಂದ ಹರಿಯುವ ನೀರಿನಲ್ಲಿ 2 ಕಡೆಗೆ ಭಗವದ್ ರೂಪದ ಉಪಾಸನ ಆಯ್ತು. ಈಗ ಒಂದು ಕ್ಷಣ ನಿಲ್ಲೋಣಂತೆ.
ಒಂದು ಕ್ಷಣ ನಿಂತರೆ ಏನ್ ಲಾಭ? ನಿಲ್ಲಿಸ್ಬೇಕಾಯ್ತು ಅಂದ್ರೆ ಹೌದಾಚಾರ, ಈ ಪಂಚವಿಧ ಸಾಮಕ್ಕೆ ಬೇರೆ ಭಗವದ್ ರೂಪಗಳು ಯಾಕೆ ಬರವಲ್ವು? ಅನಿರುದ್ಧ ಪ್ರಥಮ ಸಂಕಟ ವಾಸುದೇವ ನಾರಾಯಣ. ತಿರ್ಗಾ ನೀವು ಅದನ್ನೇ ಅನಿರುದ್ಧ ಪ್ರಥಮ ಸಂಕಟ ವಾಸುದೇವ ನಾರಾಯಣ ಅಂತೀರಿ. ಮರಳಿ ಮರಳಿ ರಿಪೀಟೆಡ್ಲಿ ನೀವು ಅದೇ ರೂಪಗಳನ್ನು ಹೇಳ್ತಿದ್ದೀರಿ ಯಾಕ ಅಂತ ಪ್ರಶ್ನೆ. ಮತ್ಸ್ಯ ಕೂರ್ಮ ವರಾಹಾದಿಗಳವ, ಅವನ್ನ ಹೇಳಬಹುದು. ಆಮೇಲೆ ಕೇಶವಾದಿ ಮೂರ್ತಿಗಳವ, ಅವನ್ನ ಹೇಳಬಹುದು. ವ್ಯಾಸ ದತ್ತಾತ್ರೇಯ ಧನ್ವಂತರಿ ಪರಶುರಾಮಾದಿ ರೂಪಗಳವ, ಅವನ್ನ ಹೇಳಬಹುದು. ಯಾವ್ದು ಹೇಳ್ತಿಲ್ಲ ನೀವು. ಮತ್ತೆ ಮತ್ತೆ ಈ ಪಂಚರೂಪಗಳನ್ನೇ ಹೇಳಲಿಕ್ಕೆ ಏನ್ ಕಾರಣ ಅನ್ನೋದೊಂದು ಪ್ರಶ್ನೆ. ನನಗೆ ನಾನೇ ಹಾಕೊಂಡ ಪ್ರಶ್ನೆ ಇದೆ, ಇಲ್ಲೆಲ್ಲಿ ಮೂಲತಃ ಇಲ್ಲ. ಅದಕ್ಕೆ ಕೊಟ್ಟ ಉತ್ತರ ಏನು ಅಂದ್ರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಆಚಾರ್ಯರು ಉತ್ತರ ಕೊಡುವುದು ಅಂದ್ರೆ ಬಹಳ ಅದ್ಭುತ ಉತ್ತರಗಳವೆಲ್ಲ, ಕಲ್ಪನೆಗೆ ಬರೋದಿಲ್ಲ ನೀವು ಅಂತಾರೆ. ಯಾಕೆ ಹಿಂಗ್ ಹೇಳಿದ್ದು ಅಂದ್ರೆ, ಇವೇನು ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಭಾಗ ರಾಘವ ಕೃಷ್ಣ ಬುದ್ಧ ಕಲ್ಕಿ ಅಂತವ, ಇವು ಯಾವ ರೂಪಗಳೂ ಕೂಡ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳಿಗೆ ಸಂಬಂಧಪಟ್ಟದ್ದೇ ಅಲ್ಲ. ಬೇಕಾದ್ರೆ ಆಮೇಲೆ ಸೊಕಾಶ್ ಕುತ್ಕೊಂಡು ಅಷ್ಟ್ರನ್ನು ಬರೆದು ಯಾವ್ಯಾವ ಪುರಾಣದ ನಿಮ್ಗೆ ಏನೇನು ಹೆಸರು ಸಿಕ್ಕ ಒಟ್ಟು ಹಾಕಿ ಕಾಟ್ ಹಾಕಿ ಬರೆದು ನೋಡ್ರಿ, ಬೇಡದಿಲ್ಲ. ಆದರೆ ಸಮಗ್ರವಾದ ಪ್ರಪಂಚಕ್ಕೆ ಸೃಷ್ಟಿಯನ್ನು, ಸ್ಥಿತಿಯನ್ನು, ಲಯವನ್ನು ಅಥವಾ ಮೋಕ್ಷವನ್ನು ಕೊಡಿಸುವ ರೂಪಗಳೇನಿವ ಇವು 5 ರೂಪಗಳು. ಇವು 5 ರೂಪಗಳು. ಅದ್ರ ನಾರಾಯಣ ಬಿಟ್ಬಿಡ್ರಿ, ಇವು 4 ರೂಪಗಳು ಮುಖ್ಯವಾಗಿ ಹೇಳ್ಬೇಕಾದದ್ದು. ಸರಿನಾ? ಹೆಂಗ? ಉದಾಹರಣೆಗೆ ಸಂಕರ್ಷಣ ಏನ್ ಮಾಡ್ತಾನೆ? ಸಮಗ್ರ ಪ್ರಳಯ, ಸಮಗ್ರ ಜಗತ್ತಿಗೆ ಸಂಬಂಧಪಟ್ಟಂತೆ ಪ್ರಳಯ. ವಾಸುದೇವ ಏನ್ ಮಾಡ್ತಾನ ಅಂತಂದ್ರ ಮೋಕ್ಷ ಕೊಡ್ತಾನ. ಸಾತ್ವಿಕರಿಗೆ ಅಷ್ಟೇ ಹೇಳಿಗತ್ತಿ ನಾವು. ಆಚಾರ್ಯ ಮತ್ ನಮಗಷ್ಟ ಮೋಕ್ಷ ಕೊಡಿಸಿದ್ರಿ, ಅವ್ರು ನಮ್ಮ ಬಾಜುಕ್ ಮನೆಯಾಗಿದ್ರಲ್ಲ, ಅವ್ರೆಲ್ಲಿ ಹೋಗ್ಬೇಕು ಮತ್ತ ಅಂತ ಕೇರ, ಯಾರು ಅವ್ರು ಬಾಜುಕ್ ಮನೆಯಾಗಿದ್ದವ್ರು? ದುಶ್ಯಾಸನ ದುರ್ಯೋಧನ. ಅವ್ರನ್ನೇನ್ ಬಾದಲಿಕ್ಕೆ ಹೋಗ್ಬೇಡ್ರಿ, ಅವ್ರೆಲ್ಲರೂ ಹೊಕ್ಕೋಲ್ರಿ. ಯಾಕೆ ನಮ್ ಕೆಲಸ ನಾವು ಹೊಕ್ಕೊಂಡ್ರೆ ಅದಕ್ಕೆ ಮತ್ತೆ ಅವ್ರದ್ದೇನು ಬೇಡಿ, ಸದ್ಯಕ್ಕೆ ಇದನ್ನಷ್ಟು ಉಪಾಸನೆ ಮಾಡೋಣಂತೆ. ವಾಸುದೇವ ಏನಿದ್ದಾನ ಅವ ಮೋಕ್ಷಪ್ರದನಾಗಿದ್ದಾನೆ, ಸಂಕರ್ಷಣ ಪ್ರಳಯ ಆಗಿದ್ದಾನೆ, ಪ್ರದ್ಯುಮ್ನ ಸೃಷ್ಟಿಕರ್ತ, ಅವ ಅನಿರುದ್ಧ ಸ್ಥಿತಿಕರ್ತ. ಆಯ್ತಾ? ಅನಿರುದ್ಧ ದೇಹ ಬರಬೇಕು, ಪ್ರದ್ಯುಮ್ನ ಗಂಡು ಹೆಣ್ಣುಗಳಲ್ಲಿ ನಿಂತುಕೊಂಡು ಸೃಷ್ಟಿಯನ್ನು ಮಾಡಬೇಕು, ಸಂಕಷ್ಟ ಲಯವನ್ನ ಮಾಡಬೇಕು, ಆಮೇಲೆ ವಾಸುದೇವ ಮೋಕ್ಷವನ್ನು ಕೊಡಬೇಕು. ನಾರಾಯಣ ತನ್ನಲ್ಲಿ ಇದ್ದ ಇವರನ್ನೆಲ್ಲ ಹೊರ ಹಾಕಬೇಕು, ಅವರನ್ನೆಲ್ಲ ಒಳಗಿಟ್ಟುಕೊಂಡು ಪ್ರಳಯ ಕಾಲದಲ್ಲಿ ಕಾಯ್ಬೇಕು. ಇವು 5 ರೂಪಗಳು. ಸೊ ನಮ್ ಇಡೀ ಜಗತ್ತಿಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳೇನವ ಇವು 5 ಅವನ 5 ರೂಪಗಳು ಮಾಡಿಬಿಡ್ತಾವ. ಮತ್ಸ್ಯ ಎದಕ್ ಬಂದಪ್ಪ ಅಂದ್ರೆ ವೈವಸ್ವತ ಮನುವಿಗೆ ಸಂಬಂಧಪಟ್ಟ ಬಂದ. ಕೂರ್ಮ ಎದಕ್ ಬಂದಪ್ಪ? ಕ್ಷೀರಸಾಗರ ಮಥನಕ್ಕೆ ಬಂದವ. ನರಸಿಂಹ ಎದಕ್ ಬಂದಪ್ಪ? ಪ್ರಹ್ಲಾದ ಬಂದ. ವಾಮನ ಎದಕ್ ಬಂದಪ್ಪ? ಬಲಿಚಕ್ರ. ಹಿಂಗವು ಅಷ್ಟಷ್ಟೇ ಕೆಲಸಗಳನ್ನ ಮಾಡಿದ್ದು ಸಮಗ್ರವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಲ್ಲ. ಸಾಮರ್ಥ್ಯ ಇಲ್ಲ ಅಂತ ಹೇಳಿಗತ್ತಿಲ್ಲ, ಲಕ್ಷ್ಯ ಇಟ್ಕೊಳ್ರಿ. ನಾವು ಹಂಗ ಹೇಳಿಕತ್ತಿಲ್ಲ. ಅವುಗಳು ಭಿನ್ನ, ಅವುಗಳು ಕೆಲಸ ಮಾಡಂಗಿಲ್ಲ ಅಂತ ಹೇಳಿಲ್ಲ. ಆಯಾ ಕೆಲಸಗಳಿಂದ ಅವನ್ನವನ್ನೇ ಮಾಡ್ತಾ. ಈಗ ಮತ್ತ ಇದೇನಂತಾರೆ ಅದಕ್ಕೆ ಚಾಕು ಅದ, ಅದನ್ನ ಕಟ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊ ಹೊರತಾಗಿ ಅದರಿಂದ ನಮ್ಗೆ ಕಿವೆ ಹಾಕೊಳ್ಳಿ ಬರ್ತದೆ ಅಂತ ತಿಳ್ಕೊಂಡ್ರೆ ಕಿವೆ ಹಾಕೊಳ್ಳಿಕ್ ಹೋಗ್ಬಾರ್ದು. ಎದಿಪಿ ಬರಬಹುದು, ನಾವಿಲ್ಲ ಅನ್ಲಿಕ್ಕತ್ತಿಲ್ಲ. ಚಾಕು ಸಣ್ಣದಿರ್ತದೆ, ಕಿವಿ ತೂರ್ಕಿ ಆಗಿದೆ ಅಂತ ಹಿಂಗೆ ಹಾಕೊಂಡು ತೆಕ್ಕೋಬಹುದು. ಕೆಲವರು ಮಹಾಪುರುಷರು ಇರ್ತಾರೆ, ನಾವೇನಿಲ್ಲ ನಂಗಿಲ್ಲ. ಆದ್ರೆ ಅದನ್ನ ಸೃಷ್ಟಿ ಮಾಡಿದ್ದು ಎದಕ್ಕಪ್ಪ? ಚಾಕುವನ್ನ ಕಟ್ ಮಾಡ್ಲಿಕ್ಕೆ. ಗುಡಿಯವರ ಅದನ್ನ ತಗೊಂಡು ಇನ್ನೆಲ್ಲ ಹೊಕ್ಕೋಬಾರದು. ಅಡ್ಡಿಗೇರಿಯವರ ಪೆನ್ ಅದ ಅಂತ ತಿಳ್ಕೊಂಡು ಹೇಳಿ ಬರ್ಲಿಕ್ಕೆ ಇದ್ದದ್ ಬಿಟ್ಟು ಕಿವ್ಯಾ ಹಾಕೊಂಡ್ರೆ ಕಿವಿಯೊಳಗೆ ಅಕ್ಷರ ಬರಿಬೇಕೇನ್ರಪ್ಪ, ಇನ್ನೆಲ್ಲರ ರಠೈಕ ಅಂತ ಹೇಳಿ. ಅದಕ್ಕೆ ಆಯಾ ಪದಾರ್ಥಗಳಿಂದ ಇನ್ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ಲಿಕ್ಕತ್ತಿಲ್ಲ, ಅದನ್ನ ಮಾತ್ರ ಮಾಡಬೇಕು ಅಂತ ತಾತ್ಪರ್ಯ. ಹೆಂಗೋ ಹಂಗ. ಆದ್ದರಿಂದ ಈಗ ನೋಡ್ರಿ, ಸಮಗ್ರವಾದ ಜಗತ್ತಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಡೆಸುವ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳೇ ಶಾಸ್ತ್ರ ಪ್ರಪಂಚದಲ್ಲಿ ಎಲ್ಲ ಕಡೆಗೆ ಹಾಸುಹೊಕ್ಕಾಗಿ ಬಂದ್ಬಿಟ್ಟಾರ. ಹಿಂಗಾಗಿ ಹೆಚ್ಚು ಶಾಸ್ತ್ರಗಳಲ್ಲಿ ಉಪಾಸನೆಗಳಿಗೆ ಇವುಗಳನ್ನೇ ಹೇಳ್ತಾರ. ಕಲ್ಪನಾ ಬಂತ ಹೇಳಿದ್ದೇನಂತ? ಓಕೆ, ರೈಟ್. ಈಗ ಯಾಕೆ ನಿಲ್ರಿ ಅಂತ ಹೇಳಿದ್ದೆ 2 ನಿಮಿಷ ಎಂಬುದು ಕಲ್ಪನಾ ಬಂದಿರ್ತದೆ ನಿಮ್ಗೆ. ಓಕೆ, ಹಾಗೆ ಚಲ್ತೆ ಅಭಿ. ಆ ಸಮಗ್ರವಾದ ಪ್ರಪಂಚಕ್ಕೆ ಸಂಬಂಧಿಸಿದ 5 ರೂಪಗಳು, ಆ 5 ರೂಪಗಳ ಚಿಂತನೆಯನ್ನ ನಾವು ಮಾಡಿ ಆಯ್ತು. ಇನ್ನು ಮುಂದೆ ಬರ್ರಿ ಋತುಗಳಿಗೆ ಹೋಗೋಣಂತ. ಈಗ ಏನ್ ಋತುಗಳಿಗೆ ಹೋಗೋಣಂತ ಅಂತಂದ್ರ, ಋತುಷು ಪಂಚವಿಧಂ ಸಾಮ ಉಪಾಸೀತ, ಋತುಗಳಲ್ಲಿ ಪಂಚವಿಧ ಸಾಮ ಉಪಾಸನೆ ಮಾಡ್ರಿ. ಅಂತೂ ಮಳೆ ಆಯಿತು, ನೀರು ಬಂತು, ಋತುಗಳು ಕಾಣ್ಲಿಕ್ಕೆ ಶುರುವಾದವು. ನಮಗೆ ಋತುಗಳು ಕಾಣ್ಲಿಕ್ಕೆ ಶುರುವಾದವು. ವಸಂತ ಋತು, ಗ್ರೀಷ್ಮ ಋತು, ವರ್ಷಾ ಋತು, ಶರದ್ ಋತು, ಹೇಮಂತ ಋತು. ಆಚಾರ ಇನ್ನೊಂದೆಲ್ಲೋ ಹೋತಲ್ರಿ ಆಚಾರ,
ಯಾರು? ಶಿಶಿರ ಋತು. ಭೇಟಿ ಆಗ್ಲಿಲ್ಲ ಅಲ್ಲ ಅವರು. ನಮಗೇನು ಅವ್ರು ಭೇಟಿ ಆಗಿಲ್ರಪ್ಪ, ನಮಗೆ ಸಿಕ್ಕೇ ಇಲ್ಲ ಅವರು. ಹೇಮಂತನ ತನಕ ಸಿಕ್ಕ್ಯಾರ ಅಷ್ಟೇ ಮಾತಾಡ್ಬಿಡ್ತೀವಿ ನಾವು. ಅದಕ್ಕೆ ಶ್ರೀಮದ್ ಆಚಾರ್ಯ ಕೆಳಗಡೆ ಭಾಷೆಯಲ್ಲಿ ಹೇಳ್ತಾರೆ, ಯದ್ಯಪಿ ಋತುಗಳು 6, ಆದರೆ ಹೇಮಂತ ಶಿಶಿರಯೋ ರೈಕ್ಯೇನ ಪಂಚತ್ವಂ. ಹೇಮಂತ ಋತು ಮತ್ತು ಶಿಶಿರ ಋತುಗಳನ್ನ ಒಂದು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಆಚಾರ ಅಂತ ಕೇಳಿದ್ರೆ, ಎರಡೂ ಋತುಗಳಲ್ಲಿ ಆಗುವಂತಹ ಕಾರ್ಯ ಇದೆಯಲ್ಲ, ಶೀತ, ಅದು ಒಂದದ, ಬೇರೆ ಏನಿಲ್ಲ. ಹೇಮಂತ ಋತುವಿನಲ್ಲೂ ಶಿಶಿರ ಋತುವಿನಲ್ಲೂ ಕೂಡ ಏನಾಗ್ತದ? ಚಳಿಯೇ, ಶೀತವೇ ಆಗ್ತದ. ಹೇಮಂತ ಅಂದ್ರೆ ಏನು? ಮಾರ್ಷೀಷ ಪುಷ್ಯ. ಶಿಶಿರ ಅಂದ್ರೆ ಏನು? ಮಾಘ ಫಾಲ್ಗುಣ. 4 ತಿಂಗಳು ಚಳಿಗಾಲ. ಚಳಿಗಾಲವನ್ನು ಇಟ್ಟುಕೊಂಡು ಆ ಅಭಿಪ್ರಾಯ, ಐಕ್ಯಾಭಿಪ್ರಾಯದಿಂದ ಹೇಳಿದ್ದೇವೆ. ಋತುಗಳು 6, ಕಾರ್ಯ 5 ಅನ್ನೋದನ್ನ ಹಂಗೆ ಇಟ್ಕೊಂಡು ಹೇಳ್ಯಾರ ಅಂತ ತಿಳಿಸಿದ್ದಾರೆ ಶ್ರೀಮದಾಚಾರ್ಯ. ಮತ್ತೆ ಹೆಚ್ಚಿನ ವಿಚಾರ ಮುಂದ್ ಮಾಡೋಣ ಅಂತ, ಸರಿನಾ? ಹಾಗೆ ಚಲ್ತೆ. ಏನಾಯ್ತು? ಋತುಷು ಪಂಚವಿಧಂ ಸಾಮ ಉಪಾಸೀತ. ವಸಂತೋ ಹೀಂಕಾರ. ವಸಂತ ಋತು ಬಂದಾಗ ಯಾರು? ಪ್ರದ್ಯುಮ್ನ. ಹೀಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನನ ಚಿಂತನೆಯನ್ನು ಮಾಡ್ರಪ್ಪ. ಪ್ರಸ್ತಾವೋ ವರ್ಷ. ವರ್ಷ ಋತು ಬಂದಾಗ ಪ್ರಸ್ತಾವನಾದ ವಾಸುದೇವನ ಚಿಂತನೆಯನ್ನ ಮಾಡ್ರಿ. ಉದ್ಗೀತ ಶರತ್ ಅಲ್ಲ, ವರ್ಷಾತ ಪ್ರಸ್ತಾವ. ಉದ್ಗೀತ ಶರತ್. ಉದ್ಗೀತ ಯಾರು? ನಾರಾಯಣ. ಆ ನಾರಾಯಣ ಯಾಕ ಏನೋ ಆಯ್ತಲ್ಲ, ಸಾರಿ, ಗ್ರೀಷ್ಮ ಪ್ರಸ್ತಾವ. ತಪ್ಪು ಹೇಳಿದ, ಅದಕ್ಕೆ ನಾನು ಯಾರೋ ವ್ಯತ್ಯಾಸ ಆಯ್ತು ಅಂತ. ಗ್ರೀಷ್ಮ ಪ್ರಸ್ತಾವ. ಗ್ರೀಷ್ಮ ಋತು ಬಂದಾಗ ವಾಸುದೇವನ ಚಿಂತನೆಯನ್ನ ಮಾಡ್ರಿ. ವರ್ಷಾ ಉದ್ಗೀತ, ಮಳೆ. ವರ್ಷಾ ಋತುವಿನಲ್ಲಿ ನಾರಾಯಣನನ್ನ. ಶರತ್ ಪ್ರತಿಹಾರ, ಶರದ್ ಋತುವಿನಲ್ಲಿ ಅವ ಅನಿರುದ್ಧನನ್ನ. ಹೇಮಂತೋ ನಿಧನಂ, ಹೇಮಂತ ಋತುವಿನಲ್ಲಿ ನಿಧನ ಸಂಕರ್ಷಣ ಚಿಂತನೆ ಮಾಡ್ರಿ. ಸರಿ ಹೊತ್ತಿದ್ಲೋ? ಗೊತ್ತಾತಿಲ್ಲ, ಸರಳದ. ಅವ್ರು ನೆನಪಿಟ್ಕೊಂಡ್ಬಿಡ್ರಿ. ಹೀಂಕಾರ, ಪ್ರದ್ಯುಮ್ನ, ಪ್ರಸ್ತಾವ, ವಾಸುದೇವ, ಉದ್ಗೀತ, ನಾರಾಯಣ, ಪ್ರತಿಹಾರ, ಅನಿರುದ್ಧ, ನಿಧನ, ಸಂಕರ್ಷಣ ಅಂತ ನೆನಪಿಟ್ಕೊಂಡ್ಬಿಟ್ರೆ ಮುಗಿದೋತು. ಓಕೆ ಸರ್, ಚಲ್ತೆ. ಹಾಗೆ ಅಲ್ಲ ಬರ್ಸಿದ್ದದ, ಅವು ಬೇರೆ ಬೇರೆ ಕಡೆ ಬರ್ದದ್ದು. ಅವು ಸ್ಥಳಗಳೆಲ್ಲ ಹೇಳಿ ಬರ್ಸೀವಿ. ಒಂದ್ ಕೆಲಸ ಮಾಡ್ಕೊಳ್ರಿ, ಹಿಂಗ್ ಬರ್ಕೊಂಡು ಹೇಳ್ತೀನಿ ನಾನು ಸದ್ಯಕ್ಕೆ. ಹೀಂಕಾರ ಪ್ರದ್ಯುಮ್ನ ಡೈರೆಕ್ಟ್ ಅಷ್ಟು ಬರ್ಕೊಂಡ್ಬಿಡ್ರಿ. ಹೀಂಕಾರ ಪ್ರದ್ಯುಮ್ನ ಎಲ್ಲ ನೆನಪಿರ್ತದೆ ಎಲ್ಲ ಕಡೆಗೆ. ಈಗ ಹೀಂಕಾರ ಪ್ರದ್ಯುಮ್ನ, ಪ್ರಸ್ತಾವ ವಾಸುದೇವ, ಉದ್ಗೀತ ನಾರಾಯಣ, ಸರಿನಾ? ಉದ್ಗೀತ ನಾರಾಯಣ ಆಯ್ತಾ. ಪ್ರತಿಹಾರ ಅನಿರುದ್ಧ, ನಿಧನ ಸಂಕರ್ಷಣ. ಇದನ್ನ ನೋಡ್ಕೋತೀರಿ ಚಾರ್ಟ್ ಇನ್ ಮುಂದೆ. ನಿಧನ ಸಂಕರ್ಷಣ, ಅವನ್ ಮ್ಯಾಲ ಅನಿರುದ್ಧ, ಪ್ರತಿಹಾರ ಅನಿರುದ್ಧ. ಸರಿ ಹೋತ? ಈ ಚಾರ್ಟ್ ಇಂಪಾರ್ಟೆಂಟ್. ಇದು ಇಟ್ಕೊಂಡ್ಬಿಟ್ರೆ ಎಲ್ಲ ಕಡೆಗೆ ಸರಳ ಹೋಗ್ತದೆ ಕೆಲಸ, ಇನ್ನೇನಿಲ್ಲ. ಓಕೆ ರೈಟ್. ಹಾಗೆ ಚಲ್ತೆ. ಕಲ್ಪಂತೆ ಅಸ್ಮಾರುತವಃ ಋತುಮಾನ್ ಭವತಿ ಏತದೇವಂ ವಿದ್ವಾನ್ ಋತುಷು ಪಂಚವಿಧಂ ಸಾಮ ಉಪಾಸ್ತೆ. ಯಾರು ಹೀಗೆ ಪಂಚವಿಧ ಸಾಮಗಳು, ಪಂಚವಿಧ ಋತುಗಳಲ್ಲಿವೆ ಎಂದು ಉಪಾಸನೆ ಮಾಡ್ತಾರೋ ಅವನು ಋತುಮಾನ್ ಭವತಿ. ಮೊದಲನೇದ್ದು ಭಗವಂತ ಅವನ ಜೊತೆಗಾರನಾಗ್ತಾನ. ಎರಡನೇದ್ದು ವಿಚಾರ ಮಾಡ್ರಿ, ಏನ್ ಚಂದದ ಅಂದ್ರ, ಇವ ಯಾವಾಗ ಯಾವ ಋತುವನ್ನ ಬಯಸುತ್ತಾನೋ ಆ ಋತು ಉಂಟಾಗ್ತದ. ಏನ್ ಚಂದದ್ರಿ ಎಲ್ಲಿದೆ. ಅವಂಗ ಈ ಸದ್ಯ ನಮಗ ವಸಂತ ಋತು ಬ್ಯಾಡಪ್ಪ, ನಮಗ್ ಹೇಮಂತ ಬೇಕು ಅಂತ ಸದ್ಯ ಹೇಮಂತ ಆಗ್ತದೆ. ಯಾಕ? ಆ ಉಪಾಸನೆಯ ಫಲವಾಗಿ. ಯಾವ ಉಪಾಸನ? ಹಿಂಗವ ಉಪಾಸನೆ ಮಾಡಿ ಆ ರೂಪಗಳ ಸಾಕ್ಷಾತ್ಕಾರ ಅಥವಾ ಆ ರೂಪಗಳ ಅನುಗ್ರಹ ಪಡೆದಿದ್ದ ಅಂದ್ರೆ ಅವ ಎಲ್ಲಿರ್ತಾನಲ್ಲಿ. ಅದಕ್ಕೆ ನೋಡ್ರಿ, ಕೆಲವರೆಲ್ಲ ದೊಡ್ಡ ದೊಡ್ಡವ್ರ ಜ್ಞಾನಿಗಳು ಉಪಾಸನ ಮಾಡಿರ್ತಾರ ಭಗವಂತನ ಅಂತ ಹೇಳ್ಕೊಂಡು, ಅವ್ರು ಬಂದ ಕೂಡಲೇ ಧೋ 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 ಮಳಿ ಬರ್ತದೆ. ಯಾಕಪ್ಪ ಬಂತು? ಆ ಋತುಗಳಲ್ಲಿದ್ದ ಭಗವದ್ ರೂಪದ ಉಪಾಸನ ಅವ್ರು ಎಲ್ಲೋ ಎಂದೋ ಮಾಡಿರ್ತಾರೆ. ಅದು ಕಲ್ಪನಾ ಬರೋದಿಲ್ಲ ನಮಗದು ಎಂದಂತ ಹೇಳಿದ್ದು. ಆಮೇಲೆ ಜೊಗ್ಗೆ ಮಳಿ ಬರ್ತಿರ್ತದೆ, ಕಾರ್ಯಕ್ರಮಕ್ಕೆ ಅಡ್ಡ ಆಗ್ತಿರ್ತದೆ. ಇವ್ರು ಬಂದ್ರ ಮರದಿವ್ಸ ಬೆಳ್ಳಗ್ ಬಿಸಿಲು, ಸುಯ್ಯದ್ ಬಿಸಿಲು. ಅಯ್ಯಯ್ಯ ನಿನ್ನೆಲ್ಲ ಮಳಿ ಬಂದಿತ್ತು, ಬೆಳಿಗ್ಗೆ 6 ತನಕ ಬಿಸಿಲ್ರಪ್ಪ. ಕಾರ್ಯಕ್ರಮ ಶುರು ಆಗ್ಬೇಕು, ಸ್ವಾಮಿಗಳು ಬಂದ್ರು, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ನೋಡ್ರಿ ಅಂತ. ಯಾಕದು? ಅವೆಲ್ಲ ಅವ್ರ ಉಪಾಸನೆಯ ಫಲಗಳು, ಭಗವಂತನಲ್ಲಿ ಉಪಾಸನೆ ಫಲಗಳು. ಇಷ್ಟು ಬಿಸಿಲಾಗ್ಬಿಟ್ಟಿತ್ತು, ತಡ್ಕೊಳಿಕ್ ಆಗವಲ್ತಾಗಿತ್ತು, ನೋಡ್ರಿ ಸ್ವಾಮಿಗಳು ಬಂದ್ರೆ ಹೇಳ್ತೀನಿ ಎಲ್ಲ ಶಾಂತಾಗಿ ತಣ್ಣಗಾಗ್ಬಿಡ್ತು ನೋಡ್ರಿ ಅಂತಿರ್ತಾರೆ. ಅಂದ್ರೆ ಅದೆಲ್ಲ ಉಪಾಸನೆಯ ಫಲ ಅಂತ ಅರ್ಥ ಮಾಡಿಕೊಳ್ಬೇಕು. ವಿಭಾಂಡಕ ಮುನಿಗಳು ರೋಮಪಾದ ಎಂಬ ರಾಜನ ಮನೆಗೆ ಬರ್ತಾರೆ. ಅಲ್ಲಿ ಬಂದಾಗ ಮಳೆ ಆಗ್ತದೆ.
ಮಗಳು ಶಾಂತಾದೇವಿ ಅಂತ ಅವಳ ಹೆಸರು. ಅಕ್ಷರಶಃ ಶಾಂತಾದೇವಿ ರಾಮದೇವರ ಅಕ್ಕ ಆಕಿ. ರಾಮದೇವ್ರಿಗೆ ಒಬ್ಬ ಅಕ್ಕಿದ್ಲು, ಬಹಳ ಮಂದಿ ಗೊತ್ತಿಲ್ಲ ನಮಗ. ಅವ ದಶರಥ ತನಗುಟ್ಟಿದ ಹೆಣ್ಣನ್ನ ತನ್ನ ಫ್ರೆಂಡ್ ರೋಮಪಾದನಿಗೆ ದತ್ತು ಕೊಟ್ಟಿರ್ತಾನ. ಅದಕ್ಕ ಅಲ್ಲಿ ಕರೆಸಿ ಮಗಳ ದನ ಮಾಡಿ ಅಳಿಯಾನ್ ಮಾಡ್ಕೊಂಡು ಇಟ್ಕೋತಾರ. ಬಂದ ಕೂಡಲೇ ಬಳಿ ಬರ್ತದ ಅಂತ ವಾಲ್ಮೀಕಿಗಳೇ ರಾಮಾಯಣ. ನಮಸ್ಕಾಂತಾಧಿಪತಯೇ ಸದ್ಯ ಸದೃಷ್ಟಿ ಹೇತವೆ. ಹೌದು ಭಾಂಡಕ ಸುತಾಯ ಮಂತ್ರ ಇದೆ. ಹೌದು ಕರೆಕ್ಟ್ ಅವರು ಋಷಶೃಂಗಾಯ ಮುನಯೇ ಭಾಂಡಕ ಸುತಾಯ ನಮಶಾಂತಾಧಿಪತಯೇ ಸದ್ಯ ಸದೃಷ್ಟಿ ಹೇತವೆ. ಸರಿ ಸರಿ ಇನ್ನೂ ಆಚಾರ್ಯ ಹೇಳ್ಬೇಕು, ನನಗ ಮೈ ರೋಮಾಂಚ ಆಗ್ತದೆ ಖರೆ. ಆ ವೇಳೆಗ ಸ್ವಾಮಿಗಳು ನಮ್ ಕಡೆ ಇಷ್ಟ ಸ್ಮೈಲ್ ಮಾಡ್ಕೊಂಡು ನೋಡಿದ್ರು. ಇನ್ನು ನಮಗ್ ನೆನಪಿದೆ ಆ ಪ್ರತಿಮಾ ಮುಂದೆ. ಬಹಳ ಮಾತು ಯಾವಾಗ್ಲೂ ನಕ್ಕೋ ಸಂತೋಷದಿಂದ ಇರ್ತಿರು. ಎಂದೂ ಒಂದು ಅವಾಚ್ಯ ಶಬ್ದ, ಒಂದು ಕೆಟ್ಟ ಶಬ್ದ ಮಾತಾಡಲಿಲ್ಲ. ಬಹಳ ಆಶ್ಚರ್ಯ. ಶ್ರೀಹರಿ. ನೋಡ್ರಿ, ಪಂಚವಿಧ ಸಾಮ ಋತುಗಳ ಉಪಾಸನೆ ಮಾಡ್ರಿ. ಅದೇ ಪಂಚವಿಧ ಸಾಮವನ್ನ ಋತುಗಳಲ್ಲಿ ಉಪಾಸನೆ ಮಾಡ್ರಿ, ಹಾಗಾಗ್ತದೆ ಅಂತ ಹೇಳಿದ್ರು. ಸರಿ. ಕಲ್ಪಂತೆ ಹಾಸ್ಮಾರತವಃ ಋತುಮಾನ್ ಭವತಿ ಯಯೇತದೇವಂ ವಿದ್ವಾನ್ ಋತುಷು ಪಂಚವಿಧಂ ಸಾಮೋಪಾಸ್ತೆ. ಕೆಳಗಡೆಗೆ ಬರ್ರಿ, ಭಾಷ್ಯ ನೋಡ್ರಿ. ಹೇಮಂತ ಶಿಶಿರಯೋ ರಕ್ಕೇನ ಪಂಚತ್ವಂ. ಹೇಮಂತ ಋತು ಮತ್ತು ಶಿಶಿ ಋತುಗಳನ್ನ ಒಂದು ಮಾಡಿಕೊಂಡು 5 ಮಾಡ್ಕೊಳ್ರಿ. ಸರಿನಾ? ಋತುನಾಮಾನಂ ಋತುಗಂ ಋತುತ್ವಾದ್ ಋತುನಾಮಕಃ. ಪರಮಾತ್ಮನಿಗೆ ಏನಂತಾರೀಗ? ಋತುಗಳಲ್ಲಿ ಇದ್ದದ್ರಿಂದ ಋತು ಅಂತ ಹೆಸರಿರುವ ಪಂಚರೂಪಿಯಾದ ವಿಷ್ಣು ಅವ. ಯಾಕ ಅಂದ್ರ ಋತ ಅಂದ್ರ ಸರ್ವಶಾಸ್ತ್ರಗಳಿಂದ ಜ್ಞೇಯನಾದದ್ದರಿಂದ ಋತು ಅಂತ ಹೆಸರು. ಶಾಸ್ತ್ರ ಪ್ರತಿಪಾದ್ಯನಾದ್ದರಿಂದ ಋತುನಾಮಾನಂ ಋತುಗುಂ ಋತತ್ವಾದ್ ಋತುನಾಮಕಃ. ಶಾಸ್ತ್ರಗಳಿಂದ ಜ್ಞೇಯನಾದದ್ದರಿಂದ ಋತು ಅಂತ ಹೆಸರಿಟ್ಕೊಳ್ರಿ. ಇನ್ನ ಮುಂದ ಇತ್ಯುಪಾಸೀತಯೋ ವಿಷ್ಣುಂ ಪಂಚಾತ್ಮಾನಂ ಅಮುಷ್ಯ ಚ. ಈ ಅಮುಷ್ಯ ಹಿ 5 ರೂಪದಲ್ಲಿದ್ದ ಭಗವಂತನ ಯಾರು ಉಪಾಸನೆ ಮಾಡ್ತಾರೋ ಮೋಕ್ಷಾದೀನ್ ಕಲ್ಪತೆ ಚಾಸ್ಯ ಋತು ಸಂಸ್ಥೋ ಜನಾರ್ದನ. ಋತುವಿನಲ್ಲಿದ್ದ ಭಗವಂತನು ಅವರಿಗೆ ಮೋಕ್ಷಾದಿಗಳನ್ನು ಕೊಡ್ತಾನ. ರಕ್ಷತ್ವಾತ್ತೇನ ತದ್ವಾಂಶ್ಚ ಸದೈವ ಸ್ಯಾತ್ ತದುಪಾಸಕಃ. ಅವನಿಂದ ರಕ್ಷಣೆ ಆಗ್ತಾನೆ, ಅವನನ್ನ ಉಳ್ಳವನಾಗ್ತಾನೆ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಋತುತ್ವಾತ್ ಅಂತ ಒಂದು ಶಬ್ದ ಸಣ್ಣದು, ಒಂಚೂರು ಚರ್ಚೆ, 1-2 ನಿಮಿಷ. ಏನು ಚರ್ಚಾ ಈಗ? ಋತುತ್ವಾತ್ ಋತುನಾಮಾನಂ ಅಂತ ಅಲ್ಲಿಗತ್ತ. ಅದಕ್ಕೆ ವೇದೇಶಿ ತೀರ್ಥ ಶ್ರೀಪಾದರು ಋತುಗಳಲ್ಲಿ ಇದ್ದು ಋತುತ್ವ ಪ್ರದನಾಗಿದ್ದಾನೆ. ಅಂದ್ರೆ ಋತುಗಳು ಅಂತ ಕರೆಸಿಕೊಳ್ಳಬೇಕಾಗಿದ್ದರೆ ಭಗವಂತ ಆ ಕಾರ್ಯವನ್ನ ಮಾಡ್ತಾನೆ. ಉದಾಹರಣೆಗೆ, ನಾನು ಮನುಷ್ಯ ಅಂತ ಆಗಬೇಕಾದ್ರೆ ನನ್ನಲ್ಲಿ ಮನುಷ್ಯತ್ವವೆಂಬ ಧರ್ಮ ಇರಬೇಕು. ಹಾಗಾದ್ರೆ ನನಗೆ ಮನುಷ್ಯತ್ವ ಇದ್ದಾಗಲೇ ನಾನು ಮನುಷ್ಯನಾಗ್ತೀನಿ. ಅಂದ್ರೆ ಋತುಗಳಲ್ಲಿ ಋತುತ್ವವೆಂಬ ಧರ್ಮವಿದ್ದಾಗಲೇ ಅವು ಋತುಗಳು ಅಂತ ಆಗೋದು. ಆ ಧರ್ಮಪ್ರದನಾದದ್ದರಿಂದ ಭಗವಂತನಿಗೆ ಋತು ಒಂದರ್ಥ. ಅಥವಾ ಎರಡನೇದ ಅರ್ಥ ಏನ್ ಬರೀತಾರೆ ಅಂದ್ರೆ ಸರ್ವಶಾಸ್ತ್ರಾವಗತತ್ವಾದಿತಿವ ಅರ್ಥ. ಇದು ವೇದೇಶ ತೀರ್ಥ ಶ್ರೀಪಾದರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಎಲ್ಲಾ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದ್ದರಿಂದ ದೇವರಿಗೆ ಋತು ಅಂತ ಹೆಸರಂತ. ಎಷ್ಟು ಚಂದದ ದೇವರ ಹೆಸರು. ಋತುರಾಜ ಅಂತ ಮಕ್ಕಳಿಗೆ ಹೆಸರಿಡಬೇಕು. ಋತುರಾಜ ಅಂತ ಹೆಸರಿಟ್ರೆ ಎಲ್ಲಾ ಶಾಸ್ತ್ರ ಪ್ರತಿಪಾದ್ಯನಾಗಿ ಸರ್ವೋತ್ತಮನಾದ ಭಗವಂತನಾದ್ದರಿಂದ ಅವಂಗ ಋತುರಾಜ ಅಂತ ಕರೀತಾರೆ. ಕಲ್ಪನಾವಂತ ಹೇಳಿದ್ದೇನಂತೇಳಿ. ಓಕೆ, ಈಗ ಮತ್ತೊಂದು ಸ್ವಾರಸ್ಯ. ಆ ಋತುಗಳು ಅಂತ ಏನ್ ಹೆಸರು ಹೇಳಿದ್ದೀರಿ, ಎಲ್ಲಾ ಋತುಗಳಿಗೆ ಏನೇನ್ ಹೆಸರುಗಳು ಕಾರಣ ಹೇಳ್ತಾರೆ ನೋಡ್ರಿ. ಏನಂತಾರೆ? ವಾಸಸ್ಯ ಸುಖಕಾರಿತ್ವಾತ್. ಅದು ಉಳಿದದ್ದೆಲ್ಲ ಸಮಾನವ. ಮೋಕ್ಷಾದೀನ್ ಕಲ್ಪತೆ ಚಾಸ್ಯ ಋತು ಸಂಸ್ಥೋ ಜನಾರ್ದನ. ಋತುಗಳಲ್ಲಿದ್ದ ಭಗವಂತ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ, ರಕ್ಷಣೆ ಮಾಡ್ತಾನ ಎಲ್ಲ ಹೇಳಿದ್ದಾರೆ. ಸದೈವ ಸ್ಯಾದ್ ಉಪಾಸಕ, ಉಪಾಸನೆ ಮಾಡಬೇಕು ಅಂತ. ವಸಂತ ಅಂತ ಯಾಕೆ ಹೆಸರು ಅಂದ್ರೆ ವಾಸಸ್ಯ ಸುಖಕಾರಿತ್ವಾತ್ ವಸಂತ ಪುರುಷೋತ್ತಮ. ಭಾರಿ ಚಂದ. ವಾಸಸ್ಯ ಸುಖಕಾರಿತ್ವಾತ್ ವಸಂತ. ದೇವರೆಷ್ಟೇ ಹೆಸರು ಚಂದ ನೋಡ್ರಿ. ಯಾಕಪ್ಪ ವಸಂತ ಅಂತ ತಿಳ್ಕೊಂಡು ಅಂದ್ರೆ ಯಾವ ಜೀವನಲ್ಲಿ ಭಗವಂತ ವಾಸ ಮಾಡ್ತಾನೋ ಆ ಜೀವನಿಗೆ ಇವನು ಸುಖ ಉಂಟು ಮಾಡ್ತಾನಾದ್ದರಿಂದ ವಸಂತ ಅಂತ ಹೆಸರಂತೆ. ನಾವೆಲ್ಲ ಜೀವರಾಶಿಗಳು, ನಮ್ಮಲ್ಲಿ ಭಗವಂತ ವಾಸ ಮಾಡ್ತಾನಾದ್ದರಿಂದ ಅವ ವಸಂತ. ವಸಂತತಃ ವಾಸ ಮಾಡ್ತಾ ಸುಖವನ್ನ ಕೊಡ್ತಾನಾದ್ರಿಂದ ದೇವರಿಗೆ ವಸಂತ ಅಂತ ಹೆಸರು. ಎಷ್ಟು ಚಂದ ಹೆಸರು ದೇವರಿಗೆ, ಬಹಳ ಅದ್ಭುತವಾದ ಹೆಸರು. ಇನ್ನು ಮುಂದ ಆಚಾರ್ಯ ಅಂದ್ರು ವಾಸಸ್ಯ ಸುಖಕಾರಿತ್ವಾತ್ ವಸಂತ ಪುರುಷೋತ್ತಮ. ನೀರಾದೇರ್ ಗರಣಾತ್ ಗ್ರೀಷ್ಮ. ಗರಣಾತ್ ಗ್ರೀಷ್ಮ ಯಾಕಂದ್ರೆ ನೀರು ಮೊದಲಾದವುಗಳನ್ನ
ಕುಡಿದು ಹಾಕ್ತಾನ. ಅದರಿಂದ ದೇವರಿಗೆ ಗ್ರೀಷ್ಮ ಅಂತ ಹೆಸರು. ಮಳೆಗಾಲದಾಗ ಅಷ್ಟು ನೀರು ಕುಡಿದು ಬಿಡ್ತಾನೆ, ಏನು ವಿಚಾರ ಮಾಡ್ಲಾರ್ದು ಘಟ 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 ಕುಡಿದು ಬಿಡ್ತಾನೆ. ಆಮೇಲೆ ನೀರಾದೇರ ವರ್ಷಣಾದ್ ವರ್ಷ ಉಚ್ಚತೆ, ಮಳೆಗಾಲದಾಗ ಅಷ್ಟು ಸುರಿಸ್ತಾನ. ಆದ್ರಿಂದ ಏನಾಗ್ತದ ಅಂದ್ರೆ ಅದು ವರ್ಷ ಅಂತ ಕರ್ಸ್ಕೋತಾನ. ಶರತ್ ಅಂತ ಯಾಕೆ ಹೆಸರಪ್ಪ ದೇವರಿಗೆ ಅಂದ್ರೆ ಶಂ ರಾತಿ ಇತಿ ಶರತ್ ಪ್ರೋಕ್ತ. ಶಂ ಅಂದ್ರ ಸುಖ, ರಾತಿ ಅಂದ್ರೆ ದಾನ ಕೊಡ್ತಾನ, ಆದ್ರಿಂದ ದೇವರಿಗೆ ಶರತ್ ಅಂತ ಹೆಸರು. ರಾತಿ ಇತಿ ರತ್, ಆಮೇಲೆ ಶಂ ಇದು ಸುಖ, ಸುಖವನ್ನು ಕೊಡ್ತಾನೆ. ಹೇಮಂತೋ ಹಿಮ ಕಾರಣಾತ್, ಹೇಮಂತ ಅಂತ ಹೆಸರು ದೇವರಿಗೆ. ಯಾಕೆ ಅಂದ್ರೆ ಹಿಮ ಕಾರಣಾತ್, ಆ ಕಾಲದಲ್ಲಿ ಹಿಮೋತ್ಪತ್ತಿ ಆಗ್ತದೆ. ಇನ್ನು ಉಳಿದ ಯಾವ ಕಾಲದಲ್ಲೂ ಉತ್ಪತ್ತಿ ಆಗಂಗಿಲ್ಲ. ಹಿಮ ತಲೆ ಪಡ್ಕೊಂಡ್ರು ಆಗೋದಿಲ್ಲ. ಮತ್ತದು ಸ್ನೋಫಾಲ್ ಎಲ್ಲ ಆಗೋದಿಲ್ಲ ಆವಾಗ, ಆ ಕಾಲದಲ್ಲಿ ಸಮಗ್ರ ಪ್ರಕೃತಿಯಲ್ಲಿ. ನಿಮ್ಮನ್ಯಾಗ ಫ್ರಿಜ್ನಾಗ ಯಾವಾಗ್ಲೂ ಆಗ್ತಿರ್ತದೆ, ಅದನ್ನ ಹೇಳಿಕತ್ತಿಲ್ಲ ನಾವು. ಹೇಮಂತ ಉತ್ಪತ್ತಿ ಫ್ರಿಜ್ನಾಗ ನೀವು ಡೀಪ್ ಫ್ರಿಜ್ ಹಾಕಿ ಇಟ್ಬಿಟ್ರೆ ಆಗ್ಬಿಡ್ತದೆ, ಅದಲ್ಲ, ಸರ್ವ ಪ್ರಕೃತಿಗಳಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಓಕೆ. ಮಳೆ ಆದ್ಮೇಲೆ ಸುರಿದ ನೀರು, ನೀರಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಋತುಗಳು, ಇಲ್ಲಿ ತನಕ ಬಂತು. ಪಂಚವಿಧ ಉಪಾಸನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಋತುಗಳ ನಾಮಗಳಿಂದ ಭಗವಂತ ಎಷ್ಟು ಚಂದ ಪ್ರತಿಪಾದ್ಯನಾದ. ವಸಂತ, ನಮ್ಮಲ್ಲಿ ವಾಸ ಮಾಡ್ತಾ ನಮಗೆ ಸುಖಪ್ರದನಾಗಿದ್ದರಿಂದ ವಸಂತ. ಬೇಸಿಗೆ ಕಾಲದಲ್ಲಿ ಎಲ್ಲ ನೀರನ್ನ ಕುಡಿದ್ರಿಂದ ಗಿರಣಾತ್ ಗ್ರೀಷ್ಮ. ಹೊರಗೆ ಗಿರಣಾತ್ ವರ್ಷ. ನೀರು ಒಳಗೆ ತಗೋತಾನ, ಹೊರಗೆ ತಗೋತಾನ. ನಮ್ಮಲ್ಲಿ ಈ ಪ್ಯೂರಿಟ್ ಅಂತ ಒಂದ್ ಬರ್ತದ್ರಿ. ಪ್ಯೂರಿಟ್ ಅಂತ ಒಂದ್ ಬರ್ತದೆ. ಏನ್ರಿ ಶ್ರೀನಿವಾಸ್, ಅದ ಕಾನ್ಸೆಪ್ಟ್ ಹೆಂಗದ ಅಂತ ಹೇಳ್ತೀನಿ. ಅಷ್ಟು ನೀರು ಕುಡಿತದ ಮೊದ್ಲು, ಅದು ಹೊಟ್ಟೆಗೆ ಇಟ್ಕೋತದ. ಆಮೇಲೆ ಅಷ್ಟು ನೀರು ಉಗುಳ್ತದ ಹೊಳಗ, ಅವು ನಳದಾಗ ಉಗುಳ್ತಿರ್ತದೆ. ಇವ್ರು ನಾವು ಬಟ್ಟೆ ಹಿಡ್ಕೊಂಡು ಕುಡಿದಿರ್ತೀವಿ. ಅದ್ರ ಹೊಟ್ಟೆಗೆ ಹೋಗಿ ಬಂದದಕ್ಕೆ ನೀರ್ ಏನಾದವು ಅಂದ್ರೆ ಪ್ಯೂರ್ ಆದವು. ಎಷ್ಟೇ ಕೆಲಸ, ಬೇರೆ ಏನಿಲ್ಲ. ಅವು ಬೇಸಿಗೆ ಕಾಲದಾಗ ಎಲ್ಲಾ ನೀರೆಲ್ಲ ಬಡಸ್ಲಾ ಆ ಕಡೆ ಆಗ್ಬಿಟ್ಟಿರ್ತಾವ. ಅಷ್ಟು ನೀರು ಕುಡಿತಾನೆ ದೇವರು. ಕುಡಿದು ಹೊರಗೆ ಹಾಕ್ತಾನೆ. ಏನ್ ಮಾಡ್ತಾನೆ, ಆ ನೀರಿನ ದೋಷಗಳನ್ನೆಲ್ಲ ತೆಗೆದು ಸ್ವಚ್ಛ ಶುದ್ಧ ನೀರ ಹಾಕ್ತಾನೆ. ಹಿಂಗಾಗಮ ಗ್ರೀಷ್ಮ ಮತ್ತು ವರ್ಷ ಅಂತ ಕರ್ಸ್ಕೋತಾರೆ. ಪ್ಯೂರಿಟ್ ನಾವು ಕಂಪನಿ ಅವ, ನಮ್ಮ ದೇವರಿಗೆ ಟ್ಯಾಕ್ಸ್ ಕಟ್ಟಬೇಕು ಈಗವ ಅದಕ್ಕೆ. ಆಮೇಲೆ ಮುಂದೆ ಶಿಶಿರ ಮತ್ತು ಹೇಮಂತ ಎಷ್ಟು ಚಂದ ಆಗಿದೆ ನೋಡ್ರಿ. ಶರತ್ ಅಂದ್ರೆ ಆಚಾರ್ಯ ಯಾವಾಗ್ಲೂ ಕಾನ್ಸೆಪ್ಟ್ ಹೆಂಗಿರ್ತದೆ ಅಂದ್ರೆ, ದೇವರಲ್ಲಿ ಈ ಶಬ್ದ ನಿರ್ವಚನ ಮಾಡಿದಾಗ ಗುಣ ಏನ್ ಬರ್ತದ ಅಂತ ನೋಡ್ತಿರ್ತಾರೆ. ಶಂ ಸುಖ, ಶನ್ನೋ ಮಿತ್ರ ಶಂವರ್ಣ, ಶಂ ಸುಖ. ಆ ಸುಖವನ್ನ ರಾತಿ ದದಾತಿ ಇತಿ ಶರತ್, ಸುಖ ಪ್ರಧಾನ. ಆಮೇಲೆ ಹೇಮಂತ ಅಂತ ದೇವರಿಗೆ ಹೆಸರು. ಯಾಕ, ಹಿಮಕ್ಕೆ ಕಾರಣ, ಹಿಮೋತ್ಪತ್ತಿಗೆ ಕಾರಣ ಅವನೇ. ಆದ್ರಿಂದ ಹೇಮಂತ ಅಂತ ಕರೆದಿದ್ದಾರೆ. ಅಂತ ಆತು. ಆದ್ಮೇಲೆ ಶಿಶಿರ ಅಂದ್ರ ಶಂ ಅಂದ್ರ ಸುಖ, ಶಂ ಅಂದ್ರ ಸುಖ. ಶಿ ಅಂದ್ರ ಸುಖ ಉಳ್ಳವ. ಶಂ ಅಸ್ಯ ಅಸ್ತಿ ಇತಿ ಶಿ, ಸುಖ ಉಳ್ಳವನಾದ್ರಿಂದ ಅವನ ಶಿ ಅಂತ ಕರಿಬೇಕು. ತಾ ಸುಖ ಉಳ್ಳವನಾದದ್ದಷ್ಟೇ ಅಲ್ಲ, ಸುಖವನ್ನ ಮಂದಿಗೂ ಕೊಡ್ತಾನಾದ್ರಿಂದ ಅವ ಶರ. ಶರ ಆತಲ್ಲ, ಚರ ಶಿಶಿರ ಆಗ್ಬೇಕಲ್ಲ ಅಂತ ಕೇಳಿದ್ರೆ ಅದಕ್ಕ ಮೋಕ್ಷದಲ್ಲಿ ಅತಿ ಸುಖವನ್ನ ಕೊಡ್ತಾನಾದ್ರಿಂದ ಶಿಶಿರ ಅಂತ ಶಬ್ದವನ್ನು ನಿರ್ವಚನೆ ಮಾಡಬೇಕು. ಶಂ ಸುಖಂ, ಸುಖವನ್ನ ಉಳ್ಳವನಾದ್ರಿಂದ ಶಿ. ಹೆಂಗ ಧನ ಉಳ್ಳವನಾದ್ರಿಂದ ಧನಿ, ಹಂಗ ಸುಖ ಉಳ್ಳವನಾದ್ರಿಂದ ಸುಖಿ. ಅವನು ಎಲ್ಲರಿಗೂ ಸುಖವನ್ನ ಕೊಡ್ತಾನಾದ್ರಿಂದ ಶರ ಅಲ್ಲ. ಮತ್ತೆ ಶಿಶಿರ ಆಗಬೇಕು. ಶರ ಆತಲ್ಲ ಅಂದ್ರೆ ಅವ ಮೋಕ್ಷದಲ್ಲಿ ಅತಿ ಸುಖವನ್ನು ಉಂಟು ಮಾಡ್ತಾನ. ಅದರಿಂದ ಶಿಶಿರ ಅಂತ ಶಿಶಿಋತುವನ್ನು ಅರ್ಥ ಮಾಡಿಕೊಳ್ಳಿಕ್ ಬರ್ತದ. ತೃತೀಯ ಅತಿಶಯವನ್ನ ಹೇಳಲಿಕ್ಕೆ ಬರ್ತದ ಅಂತ. ಸರಿ. ಈಗ ಇಷ್ಟಾದ ಮೇಲೆ ಪಶುಷು ಪಂಚವಿಧಂ ಸಾಮ ಉಪಾಸೀತ. ಪಶುಗಳಲ್ಲಿ ಪಂಚವಿಧ ಸಾಮ ಉಪಾಸನೆ ಮಾಡ್ರಿ. 5 ತರಹದ ಸಾಮಗಳನ್ನು 5 ಪಶುಗಳಲ್ಲಿ ಉಪಾಸನಾ ಮಾಡ್ರಿ ಅಂತ ತಿಳ್ಕೊಂಡು. ಎಷ್ಟು ಚಂದದ ವಾಕ್ಯ ನೋಡ್ಬಿಡ್ರಿ. ಪಶುಷು ಪಂಚವಿಧಂ ಸಾಮ ಉಪಾಸೀತ ಅಜಾಹಿಂಕಾರ. ಅಜ ಹಿಂಕಾರ. ಆವಯ ಪ್ರಸ್ತಾವ. ಅಜಾಹ ಬಹುವಚನದು. ಅಜಾಹ ಅಂದ್ರೇನು, ಆಡು. ಹಿಂಕಾರ ಅಲ್ಲಿ. ಆಮೇಲೆ ಆವಯ ಅಂತಂದ್ರ ಕುರಿ. ಅವು ಆಡ ಬ್ಯಾರೆ ಕುರಿ ಬ್ಯಾರೆ ಅಂತ ಇರ್ತಾವ. ಉಣ್ಣಿ ತೆಗೆಯೋ ಒಂದು, ಉಣ್ಣಿ ಬರ್ಲಾರ್ದದ್ ಒಂದು. ಆಮೇಲೆ ಹಾಲು ಬರೋ ಒಂದು, ಉಣ್ಣಿ ಬರೋ ಒಂದು. ಪ್ರಸ್ತಾವ. ಗಾವೋ ಉದ್ಗೀತ, ಆಕಳಗಳಲ್ಲಿ ಉದ್ಗೀತ. ಅಶ್ವಾಹ ಪ್ರತಿಹಾರ, ಕುದುರೆಗಳಲ್ಲಿ ಪ್ರತಿಹಾರ. ಪುರುಷೋ ನಿಧನಂ. ಈ ಪುಣ್ಯಾತ್ಮ ನೋಡ್ರಿ, ಪುರುಷ ಇವ ನಿಧನ ಹೊಂದ್ಬೇಕಂತೀವ ಅಲ್ರಿ. ಇವ್ಯಾಕೆ ನಿಧನ ಹೊಂದ್ಬೇಕ್ರಿ ಆಚಾರ ಅಂತಂದ್ರೆ, ಆ ಪುರುಷನಲ್ಲಿ ನಿಧನ ನಾಮಕನಾದ ಸಂಕರ್ಷಣ ಇದ್ದಾನ. ಆಚಾರ ಸ್ವಲ್ಪ ಏನ್ರ ಬ್ಯಾಲೆನ್ಸ್ ಫ್ಲೋರ್ ಏನ್ರ ಖಾಲಿಗಿಲಿ ಆಗ್ಯದೋ ಹೆಂಗ್ ನಿಮ್ದು? ಯಾಕಂದ್ರೆ ಪಶುಗಳಲ್ಲಿ ಅಂತ ಹೇಳಿ
ಇವನ್ಯಾಕೆ ಪಶುಗಳಲ್ಲಿ ಸೇರಿಸಿದ್ರಪ್ಪ ನೀವು ಪುರುಷರನ್ನ? ಏ ದನ ತರ್ಲ ನಮ್ಮನ್ನ ಸಂತೋಷ ಆಗ್ತದೆ, ಪೂರ್ವಜನ ಮನೆ ನೆನಪಾಗ್ತಿರ್ತದೆ ನಮಗೂ. ಅದಕ್ಕ ಹೇಳಿದರು ಪಶುಷು ಪಂಚವಿಧಂ ಸಾಮ ಉಪಾಸೀತ, ಪಶುಗಳಲ್ಲಿ ಪಂಚವಿಧವಾದ ಸಾಮವನ್ನ ಉಪಾಸನ ಮಾಡ್ರಿ. ಏನಾಗ್ತದ ಅಂತ ಕೇಳಿದ್ರೆ ಆಡುಗಳಲ್ಲಿ ಹಿಂಕಾರ, ಕುರಿಗಳಲ್ಲಿ ಆಮೇಲೆ ಪ್ರಸ್ತಾವ, ಗೋವುಗಳಲ್ಲಿ ಉದ್ಗೀತ, ಅಶ್ವಗಳಲ್ಲಿ ಮತ್ತೆ ಪ್ರತಿಹಾರ, ಪುರುಷರಲ್ಲಿ ನಿಧನ ಎಂಬುವಂತಹ ಸಾಮ ಇದೆ. ಸರಿನಾ? ಯಾಕ ಏನು ಎಲ್ಲ ವಿಚಾರ ಮಾಡೋಣಂತ. ಮೊದಲು ಇವ ಯಾಕ ಇದ್ರೊಳಗೆ ಬಂದ, ಎದ್ರೊಳಗೆ ಬಂದವ? ಪುರುಷ ಯಾಕೆ ಪಶುಗಳಲ್ಲಿ ಬಂದ ಅಂದ್ರೆ ಇಲ್ಲೇನೇನು ಕುರಿ, ಆಡು, ಆಕಳ, ಕುದುರೆಯವ ಇವು ನಾಲ್ಕು ಸಹಿತೇಕ ಯಜ್ಞಕ್ಕೆ ಉಪಯೋಗ ಬೀಳುವ ಪ್ರಾಣಿಗಳು. ಮೊದಲು ನೆನಪಿಟ್ಟುಕೊಳ್ರಿ, ಕುರಿ, ಆಡು, ಆಕಳು, ಕುದುರೆ ಇವೆಲ್ಲವೂ ಯಜ್ಞಕ್ಕೆ ಉಪಯೋಗ ಬೀಳುವ ಪ್ರಾಣಿ. ಹೆಂಗೋ ಹಂಗ ಪುರುಷನು ಕೂಡ ಯಜ್ಞಕ್ಕೆ ಉಪಯೋಗ ಬೀಳುವ ಪ್ರಾಣಿ. ಪುರುಷ ಮೇಧ ಅಂತ ಆಗ್ತಿತ್ತು. ಮೊನ್ನೆ ಪ್ರವಚನದಲ್ಲಿ ಹೇಳಿನಿ, ಜರಾಸಂಧನು ಪಶುಮೇಧವನ್ನ ಮಾಡ್ಲಿಕ್ಕೆ ಹೊರಟಿದ್ದ, ಹಾಗೆ ಇವ್ರನ್ನೆಲ್ಲ ಬಂಧಿಸಿ ಇಟ್ಟಿದ್ದ ಅಂತ ತಿಳಿದುಕೊಂಡು. ಹಿಂಗಾಗಿ ಯಜ್ಞೋಪಯೋಗಿಯಾಗಿರುವಂತಹ ಪಶುಗಳನ್ನ ಇಟ್ಟುಕೊಂಡು ಇಲ್ಲಿ ಮಾತಾಡ್ತಾ ಇದ್ರಿಂದ ಪುರುಷನು ಕೂಡ ಏನಾಗಿದ್ದಾನೆ? ಯಜ್ಞೋಪಯೋಗಿ ಆಗಿದ್ದರಿಂದ. ಇದೇನು ಉಪವಾಸ ಅದ ನೋಡ್ರಿ, ಇದು ಸುಮ್ಮನೆ ಸರಳ ನಿಮಗೆ ಹೇಳಲಿಕ್ಕೆ ಬರ್ಲಿ ಅಂತ ಜಗನ್ನಾಥದಾಸರು ಪಂಚಮಹಾಯಜ್ಞ ಸಂಧಿಯ 14ನೇ ಪದ್ಯದಲ್ಲಿ ಸರಳ ಬರೆದು ಬಿಟ್ಟಾರೆ. ನಿಮಗೆ ಕಲ್ಪನಾನೇ ಬರಂಗಿಲ್ಲ. ಗೋವುಗಳೊಳು ಉದ್ಗೀತನಿಹ ಪ್ರಸ್ತಾವ ಹಿಂಕಾರ ಎರಡು ರೂಪದಲ್ಲಿ ಅಜಾವಿಯ ರೂಪದಲ್ಲಿ ಆವಿಯ ಜಗಳೊಳಿಗ ಪ್ರತಿಹಾರಾಹ್ವಯ ಹಯಗಳೊಳು ಜೀವನ ಪ್ರಧ ನಿಧನ ಮನುಜರೊಳು ಈ ವಿಧದೊಳಿಗ ಪಂಚಸಾಮವ ಜಾವಕ್ಕೆ ನೆನೆವರಿಗೆ ಐದಿಸನು ಜನುಮಗಳ. ಜಗನ್ನಾಥದಾಸರು ಪಂಚಮಹಾಯಜ್ಞ ಸಂಧಿಯ 14ನೇ ಪದ್ಯದಲ್ಲಿ ಈ 5 ಸಾಮ ಉಪಾಸನೆ ಮಾಡುವವರಿಗೆ ಏನಾಗ್ತದ, ನೆನೆಸಿದ್ರೆ ಏನಾಗ್ತದ ಎಂಬುದನ್ನು ಹೇಳಿಬಿಟ್ಟಾರ. ಛಾಂದೋಗ್ಯದಲ್ಲಿ ಬಂದ ವಿಚಾರ. ಪಶುಷು ಪಂಚವಿಧಂ ಸಾಮ ಉಪಾಸೀತ, ಪಶುಗಳಲ್ಲಿ 5 ತರಗದ ಸಾಮವನ್ನು ಉಪಾಸನೆ ಮಾಡ್ರಿ. ಅಜಾಹ ಹಿಂಕಾರ, ಬರೇ ಒಂದು ಆಡು ಅಂತಲ್ಲ, ಆಡುಗಳಲ್ಲಿ ಹಿಂಕಾರ. ಆವಯ, ಕುರಿಗಳಲ್ಲಿ ಪ್ರಸ್ತಾವ. ಗಾವಹ, ಆಕಳುಗಳಲ್ಲಿ ಉದ್ಗೀತ. ಅಶ್ವಾಹ, ಕುದುರೆಗಳಲ್ಲಿ ಪ್ರತಿಹಾರ. ಪುರುಷಃ ನಿಧನಂ. ಯಾವ್ಯಾವ ರೂಪಗಳು ಅಂತ ಗೊತ್ತದ. ಆಡುಗಳಲ್ಲಿ ಪ್ರದ್ಯುಮ್ನನು, ಕುರಿಗಳಲ್ಲಿ ವಾಸುದೇವನು, ಗೋವುಗಳಲ್ಲಿ ನಾರಾಯಣನು, ಅಶ್ವಗಳಲ್ಲಿ ಅನಿರುದ್ಧನು, ಪುರುಷರಲ್ಲಿ ಸಂಕರ್ಷಣನು ಎಂದು ಉಪಾಸನೆ ಮಾಡ್ರಿ. ಭವಂತಿ ಹಾಸ್ಯ ಪಶವಃ ಪಶುಮಾನ್ ಭವತಿ ಏತದೇವಂ ವಿದ್ವಾನ್ ಪಶುಷು ಪಂಚವಿಧಂ ಸಾಮ ಉಪಾಸ್ತೆ. ಯಾರು ಹಿಂಗ ಉಪಾಸನ ಮಾಡ್ತಾರೋ ಅವರ ಮನೆ ತುಂಬ ಪಶುಗಳಾಗುತ್ತವೆ. ಪಶುಗಳು ಇಟ್ಟುಕೊಂಡಿದ್ರನ್ನ ಮತ್ತೆ ಪಶುಗಳು ಇಟ್ಟುಕೊಳ್ಳಾರದ ಮನೆ ತುಂಬ ಇದ್ರೆ ಆಗಂಗಿಲ್ಲವು, ಆಗ್ತಾವ. ಭಗವಂತ ಮೋಕ್ಷದಲ್ಲಿ ಅವರಿಗೆ ಫಲವನ್ನ ಕೊಡ್ತಾನ. ಶ್ರೀಕೃಷ್ಣ ಅರ್ಪಣಮಸ್ತು.